ಮಹಾರಾಷ್ಟ್ರದ ಕುಚುದ್ದಿ ನಿಲ್ಲಿಸಿ ಪ್ರಧಾನಿಗೆ ರಾಜ್ಯ ನಿಯೋಗದ ಮನವಿ. ಆಂಧ್ರ ಮಹಾರಾಷ್ಟ್ರ ಪ್ರವಾಹ, ಮಳೆ ಹಾವಳಿ ಜಾಸ್ತಿ ಆಗೋದು. ಹಾಲಕೇರಿ ಉದ್ವಿಗ್ನ. ಏನು ಪೇಪರು, ಏನು ವಿಷಯನೋ, ಅದೇ ವಿಷಯ, ಅದೇ ಮಾತು. ತಡ ಮಾಡಿದ್ವಿ ಹುಡುಗರು. ಶಾಂತ, ಶಾಂತ, ಯಾಕ್ರಿ? ಅಲ್ಲ, ಈ ಕತ್ತಿಗಳು ಇನ್ನೂ ಯಾಕೆ ಬರಲಿಲ್ಲ ಅಂತ. ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಅಲ್ಲ, ಅವ್ರು ಬರ್ತಾರ ಅಂತೇಳಿ ತೋಟಕ್ಕೆ ಹೋಗೋದು ಬಿಟ್ಟು ಕುಂತೀನಿ ನಾನು. ಅಯ್ಯ, ಬರ್ತಾರ ಬಿಡಬಾರ್ದ್ರೆ. ಇಷ್ಟು ಚಿಂತೆ ಮಾಡಕ್ ಅವ್ರೇನ್ ಸಣ್ಣ ಹುಡುಗರೇನೆ? ಈಗ ಬರ್ತಾವ ಬಿಡ್ರಿ ಅತ್ತಾಗ. ಏನು ಬರ್ತಾರ? ದಯಾನಂದ, ದಯಾನಂದ, ಓಹೋ, ಏನು ಗಂಡ ಇಡ್ತಿ ಆರಾಮ್ ನಿಂತಿದ್ದೀರಲ್ಲ. ರಾಮಣ್ಣ, ಏನಪ್ಪ ರಾಮಣ್ಣ, ಊರ್ ಕಡೆ ಸುದ್ದಿ? ಏನಪ್ಪ ಈ ವರ್ಷ ಮಳೆ ಹಾವಳಿನೂ ವಿಚಿತ್ರ ಆಗಿಬಿಡತ್ತೆ. ಪೇಪರ್ನಾಗ ಬರೀ ಅದ ಸುದ್ದಿ. ತೋಟದಾಗ ಒಂದಿಷ್ಟು ಪೀಕು ಗೀಕು ಎಲ್ಲ ಬಾತದಂಗೆ ಆಗ್ಯಾವಪ್ಪ. ಏನು ನಿಮ್ಮ ತಂಗಿ ಮಾತ್ರ ಆರಾಮದಾಳ, ಏನು ಚಿಂತೆ ಮಾಡ್ಬೇಡ ಬಗ್ಗೆ. ಆರಾಮದೇನಪ್ಪ ಎಣ್ಣ? ಆರಾಮದನವ. ಏನು ಶಾಂತ ನೀನು, ಅಪರೂಪಕ್ಕೆ ಮನೆಗೆ ಬಂದ ನಾನು ರಾಮಣ್ಣ, ಬರೀ ಬಾಯಿನೂ ಉಪಚಾರ ಮಾಡ್ತೀಯಲ್ಲ, ಚಾಗಿ ಕೊಡುದಲ್ಲ. ಅಯ್ಯೋ, ನನ್ನ ಬುದ್ಧಿಗೊಂದಿಟ್ಟು ಈಗ ತರ್ತಿರ್ತಾರೆ. ಮತ್ತೆ ರಾಮಣ್ಣ, ತಂಗಿ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದೇನ? ನಿಮ್ಮ ಮನೆಗೆ ಅದಾವ ಅಂದಮೇಲೆ ಆರಾಮ ಇರ್ತಾರೆ. ಈಗ ನಾನು ತೋಟದಾಗ ಅದು ತಂಗಿನ ಭೇಟಿಯಾಗೆ ಬಂದೆ. ರಮಣ, ನೀನು ನಮ್ಮ ತಂಗಿ ಪಾಲಿಗೆ ದೇವ್ರಪ್ಪ. ದೇವ್ರು ಗೀವ್ರು ಅಂದ್ರೆ ಕಪಾಳಕ್ಕೆ ಪಡೆದಿದ್ರು, ಹಂಗೆಲ್ಲ ಮಾತಾಡಬಾರ್ದು. ಯಾಕೆ ನನಗೂ ತಂಗಿ ಅಲ್ಲೂ ರಾಮಣ್ಣ, ನಿನ್ನ ತಂಗಿ ನನಗೂ ತಂಗಿ ಅಲ್ಲೇನ? ರಮಣ್ಣ, ತಗೋ ನಿಮ್ಮ ತಂಗಿ ಮಾಡಿದ್ಯ ನೋಡ್ರಿ ನೀವು. ಬರೀ ಹಾಲ್ನಾಗ ಮಾಡಿ ನೋಡು. ಹೆಂಗಾಗೈತಿ ಪಚ್ಚ? ಚಲೋ ಆಗಿತ್ತವ. ಎಣ್ಣ, ಗಿರ್ಜಕ್ ಆರಾಮದಾಳೇನಪ್ಪ? ಆಕೆಗೇನವ ಆರಾಮದ. ನನ್ನ ತಂಗಿದೇ ಒಂದು ಚಿಂತೆ. ಗಂಡನ ಕಳ್ಕೊಂಡು ಪರದೇಶಿ. ನನ್ನ ಹೆಂಡತಿಗೂ ಆಕೆಗೂ ಆಗ ಬರಲಿಲ್ಲವ. ಅದಕ್ಕೆ ತಂದು ನಿಮ್ಮ ಮನೇಲಿ ಬಿಟ್ಟು ನೀವು ಒಡ ಹುಟ್ಟಿದ ತಂಗಿ ಹಿಂಗೆ ಜೋಪಾನ ಮಾಡ್ಲಿಕ್ಕೆ ಹತ್ತೀರಿ. ಆಕೆ ಪಾಲ್ಗೆ ದೇವ್ರವ, ದೇವ್ರು ನಿಮಗೆ ತಣ್ಣಗಿಟ್ಟಿರ್ಲವ, ತಣ್ಣಗಿಟ್ಟಿದ್ರು. ಹಿಂಗೆಲ್ಲ ಮಾತಾಡಿದ್ರೆ ತೆಗೆದು ಕಪಾಳ ಕೊಡ್ದು ಬಿಡ್ತೀನಿ ನೋಡು. ಅಲ್ಲೋ, ಮೊನ್ನೆ ಆ ಬಡ್ಡಿ ಬಸಪ್ಪನ ಹತ್ರ ಸಾಲ ಕೇಳಕ್ ಹೋಗಿದ್ದಂತಲ್ಲೋ? ದುಡ್ಡು ಸಿಕ್ಕಿತ್ತು ಅಂತ ಹೋಗಿದ್ನಪ್ಪ. ಎಲ್ಲ ಬದಮಾಸ, ಏನು ಅನ್ಬೇಕಿದೀಯ ನೀನು? ಯಾಕೋ ನಾವು ಮೊದಲೇ ನಮ್ಮನ್ನು ಮರ್ತು ಬಿಟ್ಟೆ? ಹುಚ್ಚಪ್ಪ, ನೋಡ್ರಮ್ಮಣ್ಣ, ಇರೋ ದೇವ್ರು ಕೊಟ್ಟಾನ, ಐತಿ, ಹಂಚ್ಕೊಂಡು ತಿನ್ನೋರು. ನೋಡು, ಹೆದರ್ಬೇಡ. ನಿನಗೆ 5 ಲಕ್ಷ ರೂಪಾಯಿ ನಾನು ಕೊಡ್ತೀನಿ. ನಿನ್ನ ಮಗ ಎಲ್ಲಿವರೆಗೂ ಓದ್ತೀನಿ ಅಂತಾನೋ ಅಲ್ಲಿವರೆಗೂ ಓದಿಸು. ದೇವ್ರಪ್ಪ, ನೀನು ದೇವ್ರು. ಹುಚ್ಚಪ್ಪ, ಎಷ್ಟು ಹೊಗಳ್ತೀಯೋ ದೇವರು ದೇವರು ಅಂತ. ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದರಯ್ಯ ಅನ್ನೋ ಬಸವಣ್ಣವ್ರ ಮಾತಿನಂಗೆ ಎಷ್ಟು ಹೊಗಳ್ತೀಯೋ ದೇವರ ಅಂತಿದಿ. ಗೆಳತನದಾಗ ಅವೆಲ್ಲ ಇರಬಾರ್ದು ಅಣ್ಣ. ಏನು ಹಾಗೆಲ್ಲ ಮಾತಾಡಕ್ ಹೋಗ. ಬರ್ರು ಬರ್ರು, ಆನಂದ, ಸಂತೋಷ. ನೋಡ ನೋಡು, ಈಗ ಬಂದು ನೋಡು ನನ್ನ ಹುಲಿಗಳು. ಮತ್ತಾಗಲೇ ಕತ್ತಿಗಳು ಅಂತಿದ್ರಿ. ಮಾವ, ನಾನು BA ಫಸ್ಟ್ ಕ್ಲಾಸ್. ಮಾವ, ನಾನು ಮೆಡಿಕಲ್ ನಲ್ಲಿ A ಗ್ರೇಡ್. ಆನಂದ ಆನಂದ, ಅಂತೂ ಅಂತೂ ಗುರಿ ಸಾಧಿಸ್ಬಿಟ್ರಲ್ಲಪ್ಪ. ಸಾರ್ಥಕ ಆದ್ರಪ್ಪ, ಸಾರ್ಥಕ ಆಗ್ಬೋದು. ಅಕ್ಕ, ನಾನು ನಿನಗೆ ಮಾತು ಕೊಟ್ಟಂಗೆ ನಿನ್ನ ಮಕ್ಕಳಿಬ್ಬರಿಗೂ ಯೋಗ್ಯ ವಿದ್ಯಾಭ್ಯಾಸ ಕೊಡಿಸಿದೆ. ಅವ್ರ ಕಾಲ ಮೇಲೆ ಅವರು ನಿಲ್ಲುವಂಗೆ ಮಾಡಿದೆ. ಅವ್ರ ಮೇಲೆ ನಿನ್ನ ಆಶೀರ್ವಾದ ಯಾವತ್ತೂ ಇರ್ಲಿವ. ಆಕೆ ಆಶೀರ್ವಾದ ಯಾವಾಗಲೂ ಇದ್ದ ಐತಿ. ಆದ್ರೆ ಈ ನನ್ನ ಅಳಿಯಂದಿರಿಗೆ ಚಿನ್ನದಂತ ಕನ್ಯಾ ಹುಡುಕಿ ಭರ್ಜರಿ ಮದುವೆ ಮಾಡಿ ಇವ್ರ ಹೊಟ್ಟೆಗಿಂದ ಹುಟ್ಟೋ ಮಕ್ಕಳನ್ನ ನಾವೆತ್ತಿ ಆಡಿಸಿ ಸಂತೋಷ ಪಡಬೇಕು. ಅಂದಾಗ ಅತ್ತೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಇಂಥ ಅತ್ತೆ ಮಾವ ಸಿಗ್ಬೇಕಾದ್ರೆ
ಭಾಳ ಪುಣ್ಯ ಮಾಡ್ರಪ್ಪ ನೀವು. ಹೌದು ರಾಮಣ್ಣವ್ರೆ, ನಮ್ಮನ್ನು ಹಡ ತಂದೆ ತಾಯಿಗಳ ಸುಳ್ಳು ಇವರನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿವಿ. ಇನ್ನು ಮೇಲೆ ಇವರು ಮಕ್ಕಳಾಗಿ ಜೋಪಾನ ಮಾಡ್ತೀವಿ. ಹೌದ್ರಪ್ಪ, ಇನ್ನು ಮುಂದೆ ನೀವು ಹಂಗೆ ನಡ್ಕೋಬೇಕು. ನೀವು ಹೇಳ್ದಂಗೆ ಮಾಡ್ತೀವಿ. ಈ ದೇವರಿಗೆ ಋಣಿಯಾಗಿರ್ತೀವಿ. ಆ ದೇವ್ರು ನಿಮ್ಮಿಬ್ಬರನ್ನು 100 ವರ್ಷ ಸುಖವಾಗಿಟ್ಟಿರ್ಲಿಪ್ಪ. ಬರ್ರಿ ಬರ್ರಿ, ಎಲ್ಲರಿಗೂ ಬಾಯಿ ಸಿಹಿ ಮಾಡ್ತೀನಿ ಬರ್ರಿ. ತಂದೆ ತಾಯಿಗಳಿಲ್ಲ, ನೀವೇ ನಮಗೆ ಎಲ್ಲ. ನಿಮ್ಮ ಪಾದಗಳಲ್ಲಿ ಸ್ವರ್ಗವೇ ನೆಲೆಸಿದೆಯಲ್ಲ. ಈ ನಮ್ಮ ಸಂಸಾರ ಆನಂದ ಸಾಗರ. ಈ ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ಈ ಮನೆಯ ಆಧಾರ. ತಂದೆ ತಾಯಿಗಳಿಲ್ಲ, ನೀವೇ ನಮಗೆ ಎಲ್ಲ. ನಿಮ್ಮ ಪಾದಗಳಲ್ಲಿ ಸ್ವರ್ಗವೇ ನೆಲೆಸಿದೆಯಲ್ಲ. ಈ ನಮ್ಮ ಸಂಸಾರ ಆನಂದ ಸಾಗರ. ಈ ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ಈ ಮನೆಯ ಆಧಾರ. ಮಾಡಿದ ಬಂಧುವೆ ನಮ್ಮ ಸೋದರ ಮಾವ. ತಾಯಿಯ ಹಾಗೆ ತುತ್ತಿಡುವಂಥ ಮಮತಾಮಯೇ ನಮ್ಮ ಜೀವ. ನಮ್ಮತ್ತೆಯೇ ನಮ್ಮ ಮಾತೆ, ಮನೆಯ ದೇವತೆಯಂತೆ. ಸ್ನೇಹದಿ ಕಲಿತು ಪ್ರೇಮದಿ ಬೆರೆತು ಬಾಳುವ ಪುಣ್ಯ ನಮದಂತೆ. ತಂದೆ ತಾಯಿಗಳಿಲ್ಲ, ನೀವೇ ನಮಗೆ ಎಲ್ಲ. ನಿಮ್ಮ ಪಾದಗಳಲ್ಲಿ ಸ್ವರ್ಗವೇ ನೆಲೆಸಿದೆಯಲ್ಲ. ಈ ನಮ್ಮ ಸಂಸಾರ ಆನಂದ ಸಾಗರ. ಈ ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ಈ ಮನೆಯ ಆಧಾರ. ಸಂಸಾರ ಆನಂದ ಸಾಗರ. ಈ ನಮ್ಮ ಸಂಸಾರ ಆನಂದ ಸಾಗರ. ದೀಪಾವಳಿ ಬಜಾರ ಮಂಗಳಾರೇನು 83 ಹೊಡೆದಾನ. 83ಕ್ಕಿಂತ ಡೌನು 78 ಮಾಡ್ಯಾನ. 78ರ ಅಪೋಸಿಟ್ಟು 87 ಆಕತ್ತಾನ. ಯಾವುದಿದ ಸೋಮವಾರ ಗೇಮ್ 11 ಐತಿ. 11ಕ್ಕಿಂತ ಜಾಸ್ತಿ ಅಂತಂದ್ರೆ ಅಪೋಸಿಟು ಗೇಮ್ ಆಗ್ಬೇಕಂದ್ರೆ 11ಕ್ಕಿಂತಂದ್ರೆ 22. 6 ಬೇರಿದು 4 ಅಧಿಕ ಕಡೆ ಬಜಾರ 37. ನಮಸ್ಕಾರ ರೀ ಧಣ್ಯರ. ಬೆಂಕಿ ಹತ್ತು ನಿನ್ನ ನಮಸ್ಕಾರಕ್ಕೆ. ನಮಗೆ ತಿಳಿವಲ್ದ ಬಂದಿ ಮಗ ನಮಸ್ಕಾರ ರೀ ಧಣ್ಯರ ಅಂತೇಳಿ. ಅಲ್ರಿ ಅಪ್ಪ, ನಂದೊಂದು ಸಣ್ಣ ಸಮಸ್ಯೆ ಐತ್ರಿ. ಇವನ ನನ್ನ ಸಮಸ್ಯೆ ನನಗೆ ಮನಾರ ಹಾಕೊಂಡು ಕುಂತೈತಿ ಅಂತಾದ್ರೆ ಇವಂದು ಯಾವ ಸಮಸ್ಯೆ ಅಪ್ಪ? ಫಿಕ್ಸ್ ಒಂದು ನಂಬರ್ ಸಿಗವಲ್ದಂತ ನಾ ವಿಚಾರ ಮಾಡಕತ್ತೀನಿ. ಇದ್ಯಾವ ದೊಡ್ಡ ಸಮಸ್ಯೆ ರೀ? ನನ್ನ ಕೇಳಿದ್ರ ನಾನು ಹೇಳ್ತಿದ್ನಲ್ಲ ಫಿಕ್ಸ್ ನಂಬರ್. ನೀ ಹೇಳ್ತೀಯ? ಹಂಗಾರೆ ಒಂದು ಫಿಕ್ಸ್ ನಂಬರ್ ಹೇಳಲಪ್ಪ. 10ರಾಗ ಒಂದು ಹೇಳ್ರೆ 100ರಾಗ ಒಂದು ಹೇಳಿ. ಯಾವ್ದಾರ ಒಂದು ಬೀಳೋದು ಮಾತ್ರ ಹೇಳೋ ಯಪ್ಪ ಒಂದು ನಂಬರ್ನ. ಹೌದ್ರಾ?
ಸಾವ್ಕಾರ ಗ್ಯಾರಂಟಿ ಡಬಲ್ ಎಂಟ ನೋಡ್ರಿ. ಗೇಮ ಗೇಮ್ ಡಬಲ್ ಎಂಟ ಗ್ಯಾರಂಟಿ ನಿಕ್ಕಿ ಫಿಕ್ಸ್. ವೆರಿ ಗುಡ್ ವೆರಿ ಗುಡ್. ಇವತ್ತ ಅದಕ್ಕೆ ಆಡ್ತೀನಿ ಇಲ್ಲೋಡ. ಇವತ್ತೇನಾರ ಆ ನಂಬರ್ ಬೀಳಲಿಲ್ಲ ನಿನ್ನ ಹುಡುಕ್ಯಾಡಿ ನಿನ್ನ ಚಂಡ ತೆಗೆದ ಬಿಡ್ತೇನೆ. ನನ್ನ ಹೆಸರು ಬಸ್ಯಾರಿ. ಬ್ಯಾಸರಾಗಿದ್ರೆ ಮುಷ್ಯ ಅಂತ ಬದ್ಲಿ ಮಾಡ್ಕೊ. ಹೆಸರು ಬೇಸರ ಆಗಿಲ್ರಿ, ಜೀವ ಬೇಸರ ಆಗೈತ್ರಿ ಅಪ್ಪ. ವಿಷ ತಗೋ ಇಲ್ಲ ಉರ್ಲ್ ಹಾಕೋ. ನನಗೊಂದು ಕೆಲಸ ಕೊಡ್ರಿ ಅಪ್ಪ, ಉದ್ಧಾರಕ್ಕೇನಿ. ಕೆಲಸ ಕೇಳಕ್ ಬಂದಿ ನೀನ? ನಾ ಹೇಳಿದಂಗೆ ಮಾಡ್ತೀಯ? ನಿಮ್ಮ ಓಸಿ ಚಾಟಿನ ಆಣಿ ಮಾಡಿ ಹೇಳ್ತೇನ್ರಿ. ಅಗಾರ ಕೊಟ್ರ ನೀವು ಹೇಳಿದ್ದೆಲ್ಲ ಮಾಡ್ತೇನೆ. ಕೇಳ ಹಂಗಾರ ನೋಡು, ದಯಾನಂದ ಅನ್ನೋ ಶ್ರೀಮಂತನ ಮನ್ಯಾಗ ಕೆಲಸಕ್ಕೆ ಹೋಗು. ಅವ ಕೆಲಸ ಕೊಡ್ತಾನೆ. ಅಲ್ಲಿ ನಡೆದು ಸುದ್ದಿ ತಂದು ನನಗೆ ತಿಳಿಸು. ನೋಡು, ದುಡಿದದ್ದಕ್ಕೆ ಪಗಾರ ಅವ ಕೊಡ್ತಾನೆ. ಅಲ್ಲಿ ತಂದು ಸುದ್ದಿ ನನಗೆ ಹೇಳಿದ್ದಕ್ಕೆ ನಾ ನಿನಗೆ ಒಂದು ಮಸಾಲೆ ದೋಸೆ ತಿನ್ನಿಸಿ ಒಂದು ಕೇಟಿ ಕುಡಿಸ್ತೀನಿ. ತಿಳಿತ್ಯಾ? ಅಲ್ಲಿ ಹೋಗಿ ಕೇಳಿದ್ರ ಕೆಲಸ ಸಿಗ್ತೈತ್ರ? ಗ್ಯಾರಂಟಿ. ಆದ್ರೆ ಅಲ್ಲಿ ನಡೆಯೋ ಹಕ್ಕಿಕತ್ತೆಲ್ಲ ನನಗೆ ಬಂದು ತಿಳಿಸ್ತಿರಬೇಕು. ತಿಳಿತ್ಯಾ? ನಿಮ್ಮ ಕಂಡೀಷನ್ ಎಲ್ಲ ಒಪ್ಕೊಂಡೆ. ಆದ್ರೆ ನನಗೊಂದು ಸಣ್ಣ ಡೌಟು. ನಿಮಗೂ ಅವ್ರಿಗೂ ಏನಾರ ಬದ್ಧ ವೈರತ್ವ, ಬಾಲ್ಯದಿಂದಲೂ ಬೆಳೆದು ಬಂದ ದ್ವೇಷ, ಆಸ್ತಿ ಅಂತಸ್ತು, ಊರು ಪಂಚಾಯತಿ ಗೀರ್ಕಿ, ಊರು ಹಿರೇತನದ ಗೆದ್ದು ಬಂದ ತಾನ ಹಿರಿಯ ಅಂತ ಮೆರಿತಾನ ದಯಾನಂದ. ಅವನ ಮಗ್ಲ ಮುರಿದು ಭಿಕ್ಷೆ ಬೇಡ ಹಚ್ಚುತ್ತಾನ. ನನಗೆ ಸಮಾಧಾನ ಇಲ್ಲ. ಈ ಕೆಲಸದಾಗ ನೀ ನನಗೆ ಹೆಲ್ಪ್ ಮಾಡಿದ್ಯ ಅಂದ್ರ ನೀ ಬೇಡಿದ್ದು ಕೊಡ್ತೇನೆ ಮಗನ. ನಮಸ್ಕಾರ ರೀ ಅಪ್ಪ, ಪುಣ್ಯ ಬರ್ಲಿ. ನಾ ಇನ್ನು ಬರ್ತೇನ್ರಿ. ತಡ್ಲೆ, ಇದಲ್ಲ ಓಸಿ ನಂಬರ್ ಎಷ್ಟೇ ಹೇಳಿದಲ್ಲ? ಡಬಲ್ ಎಂಟಲ್ಲ? ಅಲ್ರಿ ಸಾವ್ಕಾರ, ನೀವು ಬೇಕಾದಷ್ಟು ಶ್ರೀಮಂತರದಿರಿ. ಹೊಲಸನ ನಮಗೊಂದು ಓಸಿ ಆಡೋ ಚಟ ಯಾಕೆ ಬಿತ್ರಿ ನಿಮಗೆ? ಯಾರು ಹೇಳಿದ್ರಲ್ಲ ನಿನಗೆ? ನಾವು ಶ್ರೀಮಂತರು ಅಂತ ನಿನಗೆ ಯಾರು ಹೇಳಿದ್ರು? ನೋಡಾಕ ಕಷ್ಟ ಬೆಳ್ಳ ನಂಗೆ ಹಾಕೊಂಡು ಅಡ್ಡಾಡ್ತೇವೆ ನಾವು. ಕಿಶದಾಗ ಏನಿಲ್ಲ, ಎಲ್ಲ ಬೊಕಡ ಚಾಪ್. ಏನಿಲ್ಲ. ಮತ್ತೆ ಈ ಓಸಿ ಆಡಕ್ಕೆ ರೊಕ್ಕ ಎಲ್ಲಿಂದ ಬರ್ತಾವ್ರಿ? ನನ್ನ ಮಗಳು ಮಹಾಸುಂದ್ರಿ, ಕಾಲೇಜ್ಗೆ ಹೋಗ್ತಾಳ. ನಾ ಕೇಳಿದಾಗ ರೊಕ್ಕ ಕೊಡ್ತಾಳ. ಅಲ್ಲಿ ಇವ್ರ ಊಟ ಕೇಸ್ ಇದು. ಅವ್ರು ಸಾಲಿ ಕಲಿದಕ್ಕೆ ನೀವು ರೊಕ್ಕ ಕೊಡ್ಬೇಕು ಅಂಥದ್ರಾಗ. ನಿನಗೆ ತಿಳಿವು ಮಾತಲ್ಲ ಮಗನ. ನೋಡ್ಲೆ, ನನ್ನ ಮಗಳು ನನಗೆ 10 ಎಕರೆ ನೀರಾವರಿ ಜಮೀನು ಇದ್ದಂಗೆ. ನಡಿ ನಡಿ ಮುನ್ನಡೆ, ನಿನ್ನ ಕೆಲಸ ನೋಡ್ಕೊ ನಡಿ. ಅದ ಹೌದಿಲ್ರಿ, ಒಂದು ಮಸಾಲೆ ದೋಸೆ ಒಂದು ಕೇಟಿ, ಅದ್ರ ಚಿಂತಿನ ಬಿಡ್ರಿ. ನಾ ಇನ್ನು ಬರ್ತೇನ್ರಿ ಅಪ್ಪ. ದಯಾನಂದ, ನಿನ್ನ ಕೆಳಗಿಳಿಸೋ ಕಾಲ ಬರ್ತೈತಿ. ಮಾಲ್ ಹೆಂಗಿತ್ತಿಲ್ಲೇ ಬರ್ರಿ ಮಾಲ್. ಏನು ಮಾಲೆ ದುಡ್ಡ ಇದು ಮಾಲು? ಇಲ್ಲಿ ಬೇಡ, ಕಂಟಿ ಸಂಘಕ್ಕೆ ಹೋಗಿ ಅಲ್ಲಿ ಐತಿ ಮಾಡಿ. ಇವತ್ತು ಬಾರಿ ಪುಣ್ಯ ಮಾಡಿ ಯಾರ್ಲಿ ಅವರು ಹಲಕಾರ ಮಕ್ಕಳು. ಆನಂದಪ್ಪನವ್ರು ಬಂದ್ರು ಬಾರ್ಲಿ. ನಾನು ಈ ಊರಿಗೆ ಬಂದ ಹೊಸ ಟೀಚರ್. ನನ್ನ ಹೆಸರು ಜಯ ಅಂತ. ಬಸ್ 1 ಕಿಲೋಮೀಟ್ರ್ ಹಿಂದೆ ಪಂಚರ್ವಾಯಿತು. ನಡೆದುಕೊಂಡು ಹೋದ್ರ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಅವ್ರು ಬಂದು ಅಟ್ಯಾಕ್ ಮಾಡಿದ್ರು. ಸದ್ಯ ನೀವು ಬಂದ್ರಿ, ಬಚಾವಾದೆ. ಇಲ್ಲದೆ ಹೋಗಿದ್ರೆ. ಡೋಂಟ್ ವರಿ, ನಮ್ಮೂರಿಗೆ ಬಂದಿದ್ದೀರಿ, ನಾನು ರಕ್ಷಣೆ ಕೊಡ್ತೀನಿ. ಹೌದು, ಒಬ್ಬರೇ ಬಂದಿದ್ದೀರಲ್ಲ? ನಾನೊಬ್ಬಳು ಅನಾಥೆ. ನನ್ನ ಜೊತೆ ಯಾರು ಬರ್ತಾರೆ ಹೇಳಿ? ಐ ಆಮ್ ಸಾರಿ. ನೋಡಿ, ನಮ್ಮೂರಿಗೆ ಬಂದಿದ್ದೀರಿ ಅಂದಾಗ ನೀವು ಅನಾಥೆ ಅಲ್ಲ, ಆ್ಯಸ್ ಎ ಫ್ರೆಂಡ್ ನಾನು ಜೊತೆಯಾಗಿರ್ತೀನಿ. ಧೈರ್ಯವಾಗಿರಿ. ನನ್ನ ಹೆಸರು ಆನಂದ್ ಅಂತ, ಈ ಊರಿನ ಚೇರ್ಮನ್ ರಳಿಯ.
ಮೆಡಿಕಲ್ ಓದ್ತಾ ಇದ್ದೀನಿ. ಥ್ಯಾಂಕ್ಸ್. ನಿಮ್ಮಂಥವ್ರ ಪರಿಚಯ ಆಗಿದ್ದು ತುಂಬ ಸಂತೋಷ. ಇರಲಿ, ಬನ್ನಿ ಹೋಗೋಣ. ಹಾಂ, ಮಳೆ ಬಂದಿಲ್ಲ, ಕೆಸರಾಗಿದೆ, ಮತ್ತೆ ಜಾರಿ ಬಿದ್ದಿದ್ದೀರಾ. ಬನ್ನಿ ಹೋಗೋಣ. ದಂಡಿ ಹೊಲದಾಗ ಹಾಲ್ದೆನಿಯ ಕಂಡಾಗ ಗೆಳತಿಯೇ ನಿನ್ನ ಚಂದುಟಿಯ ಮುಗುಳು ನಗಿಯಿಂದ ನೆನಪಾತ. ಹೊಳಿದಂಡಿ ಹೊಲದಾಗ ಹಾಲ್ದೆನಿಯ ಕಂಡಾಗ ಗೆಳತಿಯೇ ನಿನ್ನ ಚಂದುಟಿಯ ಮುಗುಳು ನಗಿಯಿಂದ ನೆನಪಾತ. ತಣ್ಣನ ಗಾಳಿಗೆ ತೆನೆತು ಗಾಡಿ ನೀ ಬಂದಂಗಾತ. ಹೊಳಿದಂಡಿ ಹೊಲದಾಗ ಹಾಲ್ದಿನಿಯ ಕಂಡಾಗ ಗೆಳತಿಯೇ ನಿನ್ನ ಚಂದುಟಿಯ ಮುಗುಳು ನಗಿಯಿಂದ ನೆನಪಾತ. ಸೂರ್ಯಕಾಂತಿ ಹೂವನ್ನು ಕಂಡು ನಿನ್ನ ಮುಖವೇ ನೆನಪಿಗೆ ಬಂತು. ಕಪ್ಪು ಕಣ್ಣ ಬಟ್ಟಲದೊಳಗ ಸೇರು ಮನಸಾತು. ಹಸಿರು ಹುಲ್ಲು ಹಾಸಿಗೆ ಮ್ಯಾಲ ಬ್ಯಾಸರಾಗಿ ಮಲಗಿರುವಾಗ ಬಿಸಿಯ ಉಸಿರು ಬಡದಂಗಾಗಿ ಎದೆಯು ನಡಗಿತ್ತು. ಮನಸ್ಸಿನ ಹಳ್ಳ ಜುಳು ಜುಳುವಂತ ಎಲ್ಲಿಗೂ ಹರಿದೋಯ್ತು. ಹೊಳಿದಂಡಿ ಹೊಲದಾಗ ಹಾಲ್ದಿನಿಯ ಕಂಡಾಗ ಗೆಳತಿಯೇ ನಿನ್ನ ಚಂದುಟಿಯ ಮುಗುಳು ನಗಿಯಿಂದ ನೆನಪಾತ. ಹೊಳಿದಂಡಿ ಹೊಲದಾಗ ಹಾಲ್ದಿನಿಯ ಕಂಡಾಗ ಗೆಳತಿಯೇ ನಿನ್ನ ಚಂದುಟಿಯ ಮುಗುಳು ನಗಿಯಿಂದ ನೆನಪಾತ. ತಣ್ಣನೆ ಗಾಳಿಗೆ ತೆನಿತು ಗಾಡಿ ನೀ ಬಂದಂಗಾತ. Cheers! ಏನು ಸುಖ ಆಕತ್ತಪ್ಪ, ಏನು ಸುಖ ಆಕತಿ. ಯಾವ ಕಂಡು ಹಿಡಿದಿದ್ದಾನು ಅಂತೇಳಿ ಇದನ್ನ ನಾನು ಬ್ರಹ್ಮಾನಂದ ಬ್ರಹ್ಮಾನಂದ ಪರಮಾನಂದ. ಆಹಾ, ನಿನ್ನವನು ಯಾರಿಗೊಪ್ಪಿ ಶಿವಾನಂದ. ಏನಾಯ್ತು ಡ್ಯಾಡಿ? ಎಷ್ಟದು ಕುಡಿಯೋದು?
ನಿಮಗೋಸ್ಕರನೇ ತಂದಿದ್ದೀನಿ. ಸಾಯಂಕಾಲ ಕುಡಿಬಾರ್ದ? ಖುಷಿ ಮಗಳ ಖುಷಿ. ನೀ ಬಂದು ಖುಷಿ, ಇಂಥ ಮಾಲ ತಂದು ಖುಷಿ. ಆ ಖುಷಿಯಾಗ ಕುಡಿಯಾಕತ್ತೀನಿ. ಅಲ್ಲ ಡ್ಯಾಡಿ, ನಿಮಗ್ ಖುಷಿ, ನನಗೆ ಮಾತ್ರ ಬೋರು. ಈ ಊರಲ್ಲಿ ಒಂದ್ ಬಾರ್ ಇಲ್ಲ, ಒಂದ್ ಪಾರ್ಕ್ ಇಲ್ಲ, ಅಟ್ಲೀಸ್ಟ್ ನೋಡೋದಕ್ಕೆ ಒಂದು ಸಿನಿಮಾನೂ ಇಲ್ಲ. ಹೋಗಿ ಡ್ಯಾಡಿ. ಮಗಳ ಹತ್ತಿ ಹೊಲ, ಜೋಳದ ಹೊಲ, ಕಬ್ಬಿನ ಗದ್ದಿ ಇವ ನಮಗ ಪಾರ್ಕ್. ನೋಡು, ನೀ ಬೇಕಾದಲ್ಲಿ ಬೇಕಾದಂಗೆ ಅಡ್ಡಾಡ್ಬಾ. ನಾವು ಬೇಡ ಅನ್ನೋದಲ್ವ ಇವು. ಡ್ಯಾಡಿ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಹೋಗ ಮಗನ, ಹೋಗ ಹೋಗ. ಏನಪ್ಪ ಇದು ಪೀಸು? ಎಲ್ಲಿಂದ ಬಂದ್ರೆ ಸೂಪರ್ ಆಗೈತಲ್ಲ. ಹೇಳಿ, ಆಕಿ ನನ್ನ ಮಗಳು ಮಗನ. ಹೆಂಗಾತ? 440 ವೋಲ್ಟ್ ಕರೆಂಟ್ ಏಕ್ದಮ್ ಪಾಸ್ ಆದಂಗಾತು. ಹಂಗಾರ ನಿನಗೆ ತುಂಬ ಬಂತು. ಹೇಳಿ, ಏನಾತು? ದಯಾನಂದಪ್ಪ ಅಂದ್ರ ಆ ಮನೆಗೆ ದೇವ್ರಿದ್ದಂಗ. ಅವ್ರ ಅಳಿಯಂದ್ರಿಗೂ ಅವನ್ನ ದೇವ್ರು ಅಂತ ತಿಳ್ಕೊಂಡಾರ. ಇಷ್ಟ್ರಾಗ ಅವ್ರಿಬ್ಬರು ಮದುವೆ ಮಾಡೋ ವಿಚಾರ ದಯಾನಂದಪ್ಪನವ್ರು ಇಟ್ಕೊಂಡಾರ. ಅಂದ್ರ ದುಡ್ಡಿಗೆ ಬರ ಇಲ್ಲ. ಲಕ್ಷ್ಮಿ ಅವ್ರ ಮನ್ಯಾಗ ಕಾಲು ಮುರ್ಕೊಂಡು ಬಿದ್ದಾಳ. ನಂಬಿಕೆ, ವಿಶ್ವಾಸ, ಒಗ್ಗಟ್ಟು ಅವ್ರ ಮನೆ ದೇವ್ರು. ನಂಬಿಕೆ, ವಿಶ್ವಾಸ, ಒಗ್ಗಟ್ಟು ಇವು ಅವ್ರ ಮನೆ ದೇವ್ರ. ಲೇ, ಅವ್ರ ಒಗ್ಗಟ್ಟು ಹೊಡಿಬೇಕು, ಅವ್ರ ಮನೆ ಮುರಿಬೇಕು, ಅವ್ರೆಲ್ಲರೂ ಬೀದಿ ಪಾನ ಆಗಬೇಕು. ಅಂದ್ರ ಅವನ ಸ್ನೇಹ ಮಾಡ್ಬೇಕು, ಇಲ್ಲ ಅಂದ್ರ ಸಂಬಂಧ ಬೆಳೆಸ್ಬೇಕು. ಸಂಬಂಧ? ಏನು? ಅವನು ಕೂಡ ಸಂಬಂಧ ಮಾಡಬೇಕು, ಇಲ್ಲ ಸ್ನೇಹ ಬೆಳೆಸ್ಬೇಕು. ಸ್ನೇಹ ಅಂತೂ ಯಾವ ಜನ್ಮಕ್ಕೂ ಸಾಧ್ಯ ಇಲ್ಲ. ಆದ್ರೆ ಸಂಬಂಧ ನನ್ನ ಮಗಳನ್ನ ಟ್ರಂಪ್ ಕಾರ್ಡ್ ಮಾಡಿಕೊಂಡು ಆ ಸಂತೋಷನ ನನ್ನ ಮಗಳ ಬಲಿಯಾಗ ಹಾಕಿಸ್ಬೇಕು. ಆಗ ಮಾತ್ರ ಅವನ ಸ್ವಕ್ಕ ಮುರಿಯಕ್ಕೆ ಸಾಧ್ಯ ಇದೆ. ದಯಾನಂದ, ಐ ಆಮ್ ಸಾರಿ ಮೇಡಮ್. ಸಾರಿ ಅಂತಿದ್ದೀರಲ್ರಿ? ಅಯ್ಯೋ, ಹಾಗೆ ನೋಡ್ತಾ ನಿಂತಿದ್ದೀರಲ್ರಿ. ಏನ್ ಮಾಡ್ಲಿ ಮೇಡಮ್? ಏನ್ ಮಾಡ್ಲಿ ಅಂತಿದ್ದೀರಲ್ಲ, ಮೊದ್ಲು ನನ್ನ ಎಬ್ಸಿ. ನನ್ನ ಗಾಡಿಯಲ್ಲಿ ಕುದ್ರಿಸ್ಕೊಂಡು ಮರ್ಯಾದಿಂದ ಮನೆಗೆ ಬಿಡ್ರಿ. ಅಮ್ಮ, ನಾನಾ ಕರ್ಕೊಂಡು ಹೋಗ್ತೀರಾ ಇಲ್ಲ ಕೂಗಾಡಿ ಜನನ್ ಕೊಡಿಸ್ಲೋ? ಬೇಡಿ ಮೇಡಮ್, ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಮೆತ್ಗೆ. ಕಾಲು. ಸಾರಿ ಮೇಡಮ್, ನಾನಿನ್ ಬರ್ತೀನಿ. ಅಯ್ಯೋ, ಎಲ್ಲಿಗೆ ಹೋಗ್ತಾ ಇದ್ರಾ? ಮೊದಲನೇ ಸಾರಿ ನಮ್ಮ ಮನೆಗೆ ಬಂದಿರಾ? ಕಾಫಿನೋ ಟೀನೋ ಏನಾದ್ರು? ಅಯ್ಯೋ, ಕಾಫಿ ಟೀ ಏನು ಬೇಡ ಮೇಡಮ್. ಅಟ್ಲೀಸ್ಟ್ ಕೂಲ್ ಡ್ರಿಂಕ್ಸ್ ಆದ್ರೂ ಕುಡ್ಬೋದು. ಕೂಲ್ ಡ್ರಿಂಕ್ಸಾ? ಬೇಡ, ನಾನಿನ್ ಹೋಗ್ತೀನಿ. ಅಯ್ಯೋ, ಕೂತ್ಕೊಳ್ರಿ. ಅದರಲ್ಲಿ ಸಂತೋಷ್ ಅಂತ. ಸಂತೋಷ್, ವೆರಿ ಸ್ವೀಟ್ ನೇಮ್. ನಾನು ಕೂಲ್ ಡ್ರಿಂಕ್ಸ್ ತರ್ತೀನಿ.
ಅಲ್ಲ ಅದು ಅದು ಪದು ಏನಿಲ್ಲ, ಕೂತ್ಕೊಳ್ಳಿ, ತರ್ತೀನಿ. ಅಲ್ಲ ಇದು ಕೋಲ್ಡ್ ಡ್ರಿಂಕ್. ಪರವಾಗಿಲ್ಲ, ತಗೊಳ್ಳಿ. ಅಲ್ಲ ಏನು ತಿಳ್ಕೊಳ್ಬೇಡಿ, ಸ್ವಲ್ಪ ಕುಡಿ, ಸ್ವಲ್ಪ. ಕುಡಿ, ಮುಗಿದೋಗುತ್ತೆ. ಏನಾಗ್ತಾ ಇದೆ? ತಲೆ ಸುತ್ತಾ ಇದೆ. ತಲೆ ಸುತ್ತಾ ಇದೆಯಾ? ಹಾಗಾದ್ರೆ ಬನ್ನಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಬನ್ನಿ. ಮಗಳ ಏನಾಯ್ತವಾ? ಅಯ್ಯೋ ಏನ್ ಮಾಡ್ಕೊಂಡು ಕುಂತೀವ ನೀನು? ಏನ್ ಆಗ್ತಿದ್ದಲ್ಲ? ಏನಪ್ಪಾ ದೊಡ್ಡ ಮನುಷ್ಯ, ಎಂಥ ನೀಚ್ ಕೆಲಸ ಮಾಡಿಬಿಟ್ಟಿಯಲ್ವ? ನಿಮ್ಮ ಮಾವ ಊರಿಗೆ ದೊಡ್ಡ ಮನುಷ್ಯ, ಊರಿಗೆ ನ್ಯಾಯ ಹೇರ್ತಾನಲ್ಲ ಅವ. ಅಂಥದ್ದು ಕುತ್ಕೊಂಡು ನೀನ ಇಂಥ ನೀಚ್ ಕೆಲಸ ಮಾಡಿಯಲ್ಲ. ನಡಿ ನಡಿಯ ನಿಮ್ಮ ಮಾವನ ಹತ್ರ ಹೋಗ, ನಡಿ. ಅವೇನ್ ತೀರ್ಮಾನ ಕೊಡ್ತಾರ ನೋಡು, ನಡಿ ಮಗಳ. ತಗ ಆಡಿ ಹಾಕೋ, ನಡಿ ಎಳ್ಕೊಂಡು ನಡಿ ಅವನು. ಬಾ ಆನಂದ. ಮಾವ, ಯಾರು ಆ ಹುಡುಗಿ? ಹುಡುಗಿ ಯಾರು ಮಾವ? ಅದೇಪ್ಪ, ನೀನು ಪ್ರೀತಿ ಮಾಡಕ್ ಹತ್ತೀಯಲ್ಲ, ಆ ಹುಡುಗಿ ಯಾರು ಅಂತ ಕೇಳಿ. ಇದೇನು ಮಾವ ಹುಡುಗಿ ಪ್ರೀತಿ? ನಂಗೇನೋ ಗೊತ್ತಿಲ್ಲ ಮಾವ. ಏಯ್, ನೀನು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಬೇರೆ ಯಾರು ನೋಡಿಲ್ಲ ಅಂತ ತಿಳ್ಕೊಂಡೇನು? ನಿನ್ನ ಮಕಾನ ಹೇಳ್ತತಿ ನಿನಗೆ ಪ್ರೀತಿ ಹುಚ್ಚ ಹಿಡ್ದೈತಿ ಅಂತೇಳಿ. ಇದ್ದ ವಿಷಯ ಹೇಳ್ಬಿಡು. ಮಾವ, ಅದು ಅದು ಜಯ ಅಂತ ಅನಾಥೆ. ನಾವಿಬ್ರು ಒಬ್ರನ್ನೊಬ್ರು ಮೆಚ್ಕೊಂಡಿದ್ದೀವಿ. ಅದು ಅಲ್ಲದೆ ಅವಳು ಕೂಡ ವಿದ್ಯಾವಂತೆ. ಶಾಂತ, ಏ ಶಾಂತ. ಅಯ್ಯೋ, ಏನಾದ್ರಿ? ಯಾಕೆ ಕರೆಯಾಕತ್ತೀರಿ? ಏನಾಯ್ತು? ಏನ್ ಬೇಕಾಗಿತ್ತು? ನನ್ನ ಅಳಿಯ ಬಹಳ ಸಂಪನ್ನ ಅಂತ ಹೇಳ್ತಿದ್ದೆಲ್ಲ, ಈ ನಿನ್ನ ಮುದ್ದಿನ ಅಳಿಯ ಎಂಥ ನೀಚ್ ಕೆಲಸ ಮಾಡಿದ್ ಗೊತ್ತೈತಂದ್ರೆ? ಇಲ್ಲ ಅತ್ತೆ, ನಾನು ಏನು ತಪ್ಪು ಮಾಡಿಲ್ಲ ಅತ್ತೆ. ಏನ್ರಿ ಇದು? ಇವನಾರಲ್ಲ ನಿನ್ನ ಅಳಿಯ ಒಂದು ಹುಡುಗಿನ ಪ್ರೀತಿ ಮಾಡ್ಯಾನ. ಆದ್ರೆ ಇಲ್ಲಿ ತನಕ ನಮ್ಮಿದ್ರಿಗೆ ಹೇಳಿಲ್ಲ, ಕರ್ಕೊಂಬಂದು ನಮ್ಗೆ ತೋರಿಸಿಲ್ಲ. ಇದು ತಪ್ಪಲ್ಲನು? ಹೌದೇನೋ? ಕಳ್ಳ, ಈ ಮನೆ ಸೊಸೆ ಆಗೋಳ್ನ ನಾವು ನೋಡೋದ್ ಬೇಡವೇನೋ? ಹಂಗ ಕೇಳ್ತೀಯಲ್ಲ, ಬೀಗಿ ಒಂದು ಕಾಪಾಡಕ. ಬಿಗಿಲೇ ಒಂದು. ಯಾಕೋ ಹೆದರ್ದೇನೋ ಹುಚ್ಚ? ಏನು ಹೆದರ್ ಮಾಡೋ ವಿಷಯ ಎಲ್ಲ ನನಗೆ ಗೊತ್ತೈತಿ. ಆ ಹುಡುಗಿನ ಕರ್ಕೊಂಡು ಬಾ, ಮತ್ತೆ ತೋರಿಸು. ಹಂಗೆ ಸಂತೋಷಕ್ಕೂ ಒಂದು ಒಳ್ಳೆ ಕನ್ಯೆ ನೋಡಿ
ಇಬ್ಬರು ಮದುವೆ ಭರ್ಜರಿ ಮಾಡಿ ಮುಗಿಸ್ಬಿಡೋಣ. ಆತಲ್ರಿ, ದೊಡ್ಡ ಘನಂದಾರಿ ಕೆಲಸ ಮಾಡಿ ಬಂದಿ, ತುಂಬ ಊಟ ಹಾಕ್ತೀನಿ ಬಾ ಕಂದ. ಏನು ಹುಡುಗರು ಏನು ದಯಾನಂದ, ಏ ದಯಾನಂದ ಬಾ. ಓಹೋ, ಏನು ವಿಶ್ಕಂಠಪ್ಪನವರು ಇದೇನು ಮಗಳ ಸಮೇತ ಬಂದ್ಬಿಟ್ರಲ್ಲ? ಬರಕ ಬೇಕಲ್ಲಪ್ಪ, ಬರಕ ಬೇಕಲ್ಲ. ಯಾಕಂದ್ರೆ ಹಂಗ ಮಾಡಿ ಇಟ್ಟ ನಿನ್ನ ಅಳಿಯ. ಯಾಕ್ರಿ ಹಿಂಗೆ ಯಾಕೆ ಸಿಟ್ಟು ಹೇಳ್ತೀರಿ? ವಿಷಯ ಏನು ಹೇಳ್ರಲ್ಲ. ಹೇಳ್ತೇನೆ ಕೇಳ ಅಂದ್ಯ. ಅಲ್ಲಪ್ಪ, ನನ್ನ ಮಗಳ ಕಾಲೇಜಿಂದ ಬರಬೇಕಾದ್ರೆ ಹಿಂದ್ಲಿಂದ ಬಂದ ಮೋಟರ್ ಸೈಕಲ್ ಗುದ್ದಾನ ನನ್ನ ಮಗಳಿಗೆ. ಮನೆಗೆ ಕರ್ಕೊಂಡು ಬಂದು ಉಪಚಾರ ಮಾಡಕ್ಕಂತ ಬಂದವ. ಏಕಾಏಕಿ ಮನ್ಯಾಗ ಯಾರಿಲ್ದ ಹೊತ್ತಾಗ ನನ್ನ ಮಗಳನ್ನ ಅಯ್ಯೋ ಹೊಡ್ತಾವ. ಕೇಳಬಾರ್ದಪ್ಪ, ಈ ಮಾತು ಕೇಳಬಾರ್ದು. ಸಂತೋಷ, ನನ್ನ ಅಳಿಯ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಬರ್ತದಲ್ಲೋ. ನನ್ನ ಅಳಿಯಾಗಿ ಎಂಥ ನೀಚ್ ಕೆಲಸ ಮಾಡಿಯಲ್ಲೋ. ನೋಡ್ದೆ ಏನಂದ, ನಾ ಊರಾಗ ಬಹಳ ಮರ್ಯಾದಸ್ಥ. ನೀನು ಊರಾಗ ಎಲ್ಲ ನ್ಯಾಯ ತೀರ್ಮಾನ ಮಾಡ್ತಿದ್ದಿ. ಈಗ ನನ್ನ ಮಗಳ ವಿಷಯದಾಗ ಏನು ತೀರ್ಮಾನ ತಗೊಂತೀಪ? ಇಲ್ಲೇ ತೀರ್ಮಾನ ತಗೊಂತೀಯೋ ಏನು ಪಂಚಾಯತಿ ಕಟ್ಟ್ಯಾಗ ಆಗ್ಲಿ ಅಂತೀಯೋ? ನಾನು ಅಷ್ಟು ಅಜ್ಞಾನಿ ಅಲ್ಲ ಸಂತೋಷ. ತಿಳಿದು ಮಾಡಿದ್ರು ಸರಿ, ತಿಳಿದೇ ಮಾಡಿದ್ರು ಸರಿ, ತಪ್ಪ. ಆ ಹುಡುಗಿ ಕೊಳ್ಳಿಗೆ ನಿನ್ನ ತಾಳಿ ಕಟ್ಟಬೇಕು. ಪುಷ್ಕಟ್ಟಪ್ಪನವ್ರ, ನಿಮ್ಮ ಮಗಳು ಈ ಮನೆ ಸೊಸಿನ ಆಗ್ತಾರ. ನೀವು ಚಿಂತೆ ಮಾಡೋದು ಬೇಡ್ರಿಪ್ಪ. ಇದಪ್ಪ ರಾಜ ಮಾತು. ಏನಂದಪ್ಪ, ನನ್ನ ಮಗಳನ್ನ ಹುಬ್ಬಳ್ಳಿಯಾಗ ಕೋಟ್ಯಾಧೀಶರ ಮನೆಗೆ ಕೊಡ್ಬೇಕಂತ ಮಾಡಿದ್ಯಾ. ಆದ್ರೆ ಏನು ಮಾಡೋದು, ಆಕಿ ಹಣೆ ಬರಕ್ಕೆ ಕೊಟ್ಟೈತಿ, ಈ ಮನೆಗೆ ಸೇರಬೇಕಂತ ಮಾಡ್ಯಾವ. ಆಗ್ಲಿ ಇವ ಹೋಗು, ನಿಮ್ಮ ಕಾಕನ ಕಾಲಿಗೆ ನಮಸ್ಕಾರ ಮಾಡಿ ಹೋಗು. ಬೊಂಬಿಲ್ ಮೀನ ನೀನ್ ನಿಂತೇನ, ಬಾ, ನೀ ನನ್ನ ಕಾಲಿಗೆ ನಮಸ್ಕಾರ ಮಾಡುವ. ಬಾ ಹೇಳ. ಹೆಂಗಾತಲೇ ಮಗನ ನನ್ನ ಮಗಳ ಮದುವೆ? ಮಗನ ತಲಿ ಅರಬೇಕು ನಂದಕ್ಕಲೇ, ನಂದಕ್ಕ. ಯಪ್ಪ, ಲೋಕ ಕಲ್ಯಾಣಕ್ಕಾಗಿ ಪರಮೇಶ್ವರ ವಿಷ ಕುಡ್ದ ಗಂಟಲ್ದಾಗ ಇಟ್ಕೊಂಡ. ಆದ್ರೆ ನೀವು ಲೋಕ ಹಾಳು ಮಾಡೋದಕ್ಕೆ ವಿಷಾನ ಮೈ ತುಂಬ ತುಂಬಿಕೊಂಡ್ರಿ ಅಲ್ರಿ ಯಪ್ಪ. ಬಾಯಿ ಮುಚ್ಚಲೆ ಭಿಕಾರಿ ನನ್ನ ಮಗನ. ಇರ್ಲಿ, ಹೆಂಗ ನಡೆದೈತಿ ಬೀಗರ ಜೀವನ? ಯಪ್ಪ, ಏನ್ ನಿಮ್ಮ ಮಗಳ ಹಾರಾಟ ಚೀರಾಟ ಹೇಳಕ್ ಅಲ್ಲಿ ಹೋಗಿರತ್ತಾಗ ಅಲ್ರಿ. ಅವ್ರ ಬಾಯಿ ಹೆದರಿ ಹರಿಯದ ಹುಡುಗರು ಒಬ್ಬೊಬ್ರು ಕೆಲಸಕ್ಕೆ ನಿಲ್ವಲ್ರು, ಎಲ್ಲರೂ ಕೆಲಸ ಬಿಟ್ಕೊಟ್ಟು ಹೊಂಟಾರ. ನನ್ನ ಮಗಳ ಪ್ರಭಾವನ ಅಂತಂದ್ರೆ ಮಗನ ಬಚ್ಚ ಹಂಗ ಇನ್ನ ಮನೆ ನಾವು ಮುರಿಬೇಕು. ಆನಂದನ್ನ ಅವನ ಹೆಂಡತಿನ ಆ ಮನೆಯಾಗಿಂದ ಹೊರಗೆ ಹಾಕಬೇಕು. ಇಡೀ ಮನೆಯ ಅಧಿಕಾರ ನನ್ನ ಮಗಳ ಕೈಯಾಗ ಬರಬೇಕು. ಅಂದ್ರ ಮಗಳನ್ನ ಹಳೆಯನ್ನ ಕರೆಸ್ಕೊಂಡು ಅವ್ರ ಮನಸ್ಸು ಕೆಡಿಸಿ ಸಂಸಾರದ ಗೀತೋಪದೇಶ ಮಾಡಬೇಕು. ಅಧರ್ಮ ಯುದ್ಧಕ್ಕೆ ಕಹಳೆ ಬೋದಬೇಕು. ಶಬಾಷ್! ಇವತ್ತ ಆ ಕೆಲಸಕ್ಕೆ ಕೈ ಹಚ್ಚೋಣ. ತಮ್ಮ ಸಂತೋಷ ಅಪ್ಪ, ಹಳೆ ದೇವ್ರ ನೋಡು, ನಾ ಹೇಳೋ ಮಾತನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳೋಣ. ಈಗೇನ ನಿಮ್ಮ ತಾಯಿ ತಮ್ಮ ಅದಾನಲ್ಲ, ಇನ್ನು ಸಾಧನ ಮಾವ ದಯಾನಂದ, ನೀ ತಿಳ್ಕೊಂಡಂಗ ಅವ ದೇವರಲ್ಲೋ ಯಪ್ಪ ದೆವ್ವ. ನಾಡು ಹೊಲಕಟ್ಟು ಮನುಷ್ಯ ಅವ. ಮಾವರ ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ. ನಮ್ಮ ಮಾವನ ಬಗ್ಗೆ ಇಲ್ಲ ಸಲ್ಲದಂದ್ರೆ ನಿಮ್ಮ ನಾಲ್ಗಿನ ಸೀಳು ಬಿಡ್ತೀನಿ. ಅಲ್ಲ ತಮ್ಮ, ಸ್ವಲ್ಪ ನೀನ ಸೂಕ್ಷ್ಮ ವಿಚಾರ ಮಾಡು. ಅಲ್ಪ ಊರಾಗ ಸಾಲಿದ್ದನು, ನಿಮ್ಮನ್ನ ಯಾಕೆ ಹುಬ್ಬಳ್ಳಿಯಾಗ ಸಾಲಿ ಕಲಿಯಾಕೆ ಇಟ್ನಪ್ಪ? ಅದು ಬ್ಯಾಡ ಬಿಡಪ್ಪ. ಈಗ ಆ ರಾಮಣ್ಣನ ತಂಗಿನ ತಗೊಂಡು ಬಂದು ತೋಟದ ಮನೆಯಾಗ ಯಾಕೆ ಇಟ್ಕೊಂಡಾನ? ಅದು ಬೇಡ, ಅದು ಇರಲಿ. ಅಲ್ಪ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲಾನು ತನ್ನ ಹೆಸರಿನಾಗ ಬ್ಯಾಂಕ್ನ್ಯಾಗ ಯಾಕೆ ಇಟ್ಕೊಂಡ? ತಮ್ಮ ಅದೆಲ್ಲ ಬೇಡ ಬೇಡ, 108 ವಿಚಾರ ಬೇಡ. ಅಲ್ಲ ನೀನು ಕಿಶೆದಾಗ ಯಾವಾಗಾರ 1000 ರೂಪಾಯಿ ಇಟ್ಕೊಂಡು ಅಡ್ಡಾಡಿದ್ದು ಗೊತ್ತೈತೋ ಹೆಂಗ? ಅದನ್ನ ವಿಚಾರ ಮಾಡ ಮೊದಲ.
ಅಯ್ಯೋ ಶಿವನ, ನಾವ್ ಒಂದೇ ಒಂದು ಪೌಡರ್ ಡಬ್ಬ ಕೇಳಿದ್ರೆ ಅದಕ್ಕೂ ಸಹಿತ ಅವ್ರ ಮಾವನ ಹತ್ರ ಕೈ ಹೊಡ್ತಾರ ಅವ್ರು. ನಾ ಹೇಳ್ತೇನೆ ಅಂದ್ರೇನ್ ಮಾವ ನೀ ಹೇಳೋದು? ನೋಡಪ್ಪ, ಅಂದ್ರಿಲ್ಲ ಗಿಂದ್ರಿಲ್ಲ ಅಲ್ಲ ತಮ್ಮ. ಈಗ ನೀನ ವಿಚಾರ ಅಲ್ಪ, ಆನಂದಪ್ಪಗ ಒಂದು ದವಾಖಾನೆ ಕಟ್ಟಿಸ್ಕೊಟ್ಟು ನಾಳೆ ನಿನ್ನ ಮಣ್ಣಾಗ ದುಡಿಯಾಕ ಹಚ್ಚಿ ಆ ದಯಾನಂದ ತನಗೂ ತನ್ನ ಸೂಳಿಗೂ ಆಸ್ತಿ ಇಟ್ಕೊಂಡಪ್ಪ ಅಂತಂದ್ರ ನೀನು ಮುಂದೆ ಮಣ್ಣು ತಿಂತೀಯನ? ಮಾವ ನಂಗೆ ತಲೆ ಕೆಡಕತ್ತತೆ. ನಿಮ್ಮ ತಲೆ ಕೆಡ್ಲಿ ಅಂತಾನೆ ನಮ್ ಡ್ಯಾಡಿ ಹೇಳ್ತಾ ಇರೋದು. ಇವ ನೀ ಸುಮ್ಮನೆ ಇರ್ತೇನೆ ಒಂದಿಟ್ಟ ನಾ ಎಲ್ಲ ಹೇಳಾಕತ್ತೇನಿ. ಏತ ಈಗ ನೀನ ವಿಚಾರ ಮಾಡ. ಅಲ್ಲ ಈಗ ಆನಂದ್ ಯಾರಪ್ಪ? ಅಲ್ಲ ನಿನಗೆ ಏನು ಸಂಬಂಧವ? ನೀನು ವಾಡ ಹುಟ್ಟಿದ ತಮ್ಮನ ಹೌದನ? ಏನ್ ನಿನ್ ರಾಕ್ ಸಂಬಂಧನ? ಯಾರವ ಅಂತ? ಮಾವ ಆನಂದ ಅನಾಥ. ಅವನ ಅಪ್ಪ ಅಮ್ಮ ಇಬ್ರು ನಮ್ ತೋಟದಾಗೆ ದುಡಿಯಕತ್ತಿದ್ರು. ಮರ ಬಿದ್ದು ಅವರಿಬ್ರು ಸತ್ತೋದ್ರು. ಆವಾಗಿನಿಂದ ದಯಾನಂದ ಮಾವ ನಮ್ಮಿಬ್ರು ಅಣ್ಣ ತಮ್ಮರಾಗಿ ಬೆಳೆಸ್ಯಾರ. ನನ್ನ ಗಂಡ ರೈತಾಗಿ ಕೆಸರಿನಲ್ಲಿ ದುಡಿಬೇಕು, ಆದ್ರೆ ಆ ಆನಂದ ಆರಾಮ್ ಕುರ್ಚಿ ಮೇಲೆ ಕುಂತು ದುಡ್ಡು ಎಣಿಸ್ಬೇಕು. ಏನ್ ಕರ್ಮಪ್ಪ ನಂದು, ಎಂತ ಮನೆಗ್ ಕೊಟ್ಟಿಯೋ ಯಪ್ಪ. ಮಾಡ್ಕೊಂಡು ಕುಂತಿದ್ಯಲ್ವಾ ಅಂತ ಕೆಲ್ಸನ? ಮತ್ ನಾನು ಕೇಳಿದ್ರೆ ನಾ ಏನ್ ಹೇಳಿ? ನೋಡು ತಮ್ಮ ಸಂತೋಷ, ನೋಡು ನೀನು ತಿಳಿದಾಮದಿದಿ, ಶಾಣೆ ಆಗಿದಿ, ವಿದ್ಯಾವಂತದಿದಿ. ಆದ್ರ ನಿಮ್ಮ ಮಾವ ದಯಾನಂದನ ಆಡಳಿತಕ್ಕೆ ಸಿಕ್ಕ ನನ್ನ ಮಗಳಿಗೆ ಏನಾದ್ರೂ ತ್ರಾಸ ಆತು ಅಂತಂದ್ರ ಈ ವಿಷಕಂಠ ನಿನ್ನ ಪಾಲಿಗೆ ಜ್ವಾಲಾಮುಖಿ ಅಕ್ಕನ ವಿಚಾರ ಮಾಡು. ಮಾವರೇ, ನೀವು ನನ್ನ ಕಣ್ಣು ತೆರೆಸಿದ್ರಿ. ಇನ್ನು ಮೇಲೆ ನಾನೇನು ಸುಮ್ಮನೆ ಕುಂದ್ರಂಗಿಲ್ಲ. ನೀವು ಹೇಳದಂಗೆ ಸರಿಯಾದ ಕ್ರಮ ತಕೊಂತೀನಿ. ಇದು ಇದು ಬುದ್ಧಿವಂತರ ಲಕ್ಷಣ ಏನಪ್ಪ. ತಮ್ಮ ಹೋಗು, ನೀನು ಸ್ವಲ್ಪ ರೆಸ್ಟ್ ಮಾಡಿ ಹೋಗು. ಮಗಳ ಕರ್ಕೊಂಡು ಹೋಗಿ ನಿನ್ನ ಗಂಡನ ಸ್ವಲ್ಪ ರಂಬೋಸು. ನಾ ಇಟ್ಟು ಸಿಡಿ ಮತ್ತು ಎನ್ನ ಸಿಡಿಯೋದು ತಡ ಹಿಡಿಯುವುದಿಲ್ಲ. ದಯಾನಂದ, ಲೈ ಜಯಾನಂದ, ಶಾಂತ, ಏ ಶಾಂತ. ಅತ್ತೆ ಮನೇಲಿ ಚಿಕ್ಕಪ್ಪ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾ ಹಾ, ಆನಂದಲ್ಲಿದ್ದಾರವ? ಅವರು ಯಾವ್ದೋ ನರ್ಸಿಂಗ್ ಹೋಮ್ನ ಕೆಲಸ ಹುಡ್ಕೊಂಡು ಬರ್ತೀನಿ ಅಂತ ಹೋದರು. ಓಹೋ, ದೊಡ್ಡ ಡಾಕ್ಟರ್ ಅಂತೀರ ಹೋಗ್ಯಾನವ ನಿನ್ನ ಗಂಡ? ಅವರೇ ಬಂದರು ನೋಡಿ. ಹಾ ಹಾ, ಜೇ ತಗೋ ನಡಿ ಒಳಗೆ. ನಿಂದರ್ರಿ ಡಾಕ್ಟರ್ ಸಾಹೇಬ್ರ, ಬರ್ರಿ. ನೌಕರಿ ಕೇಳಕ್ಕೆ ಹೋಗಿದ್ರಂತಲ್ಲ, ಸಿಕ್ತನ್ರಿ? ಯಾಕೆ ಮಾವ ಹಿಂಗ್ಯಾಕೆ ಹೇಳ್ತಿ? ನೋಡು, ನಿನಗೆ ಅವಮಾನ ಮಾಡಬೇಕು ಅಂತ ಹೇಳಿ ಖಂಡಿತವಾಗಿ ನನಗೆ ಕೆಲಸ ಮಾಡಿಲ್ಲ ಮಾವ. ಶಾಲೆ ಕಲಿಯೋದೇ ಬೇರೆ, ಅದನ್ನು ಕೆಲಸ ಮಾಡಿ ಪಡ್ಕೊಳ್ಳೋ ಅನುಭವನೇ ಬೇರೆ. ಏನೋ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಇಂಪ್ರೂವ್ ಆಗಲಿ ಅಂತ ಹೇಳಿ ಈ ಕೆಲಸ ಮಾಡಿದೆ ಅಷ್ಟೇ. ಓಹೋ, ಹಿಂಗನು? ನಾಳೆ ಬ್ಯಾರೆದವ್ರ ಹತ್ರ ದುಡ್ಯಾಕೊಂಟಾನ ನಾನು ತಿಳ್ಕೊಂಡಿದ್ದೆ. ನೋಡಾನಂದ, ನೀನು ಪರದೇಶಕ್ಕೆ ಹೋಗಿ ಬಂದರೂ ಸಹಿತ ನಮ್ಮ ಹಳ್ಳಿಯಾಗ ಇದ್ಕೊಂಡು ನಮ್ಮೂರು ಜನರ ಸೇವಾ ಮಾಡಬೇಕು. ಅದಕ್ಕೆ ನಿನ್ನ ದವಾಖಾನೆ ಕಟ್ಸೋದಕ್ಕೆ ಭೂಮಿ ಖರೀದಿ ಮಾಡೀನಿ. ಆಸ್ಪತ್ರೆ ಕಟ್ಟಡಕ್ಕೆ ಬೇಕಾಗೋ ಸಾಮಾನುಗಳಿಗೆ ದುಡ್ಡು ತೆಗೆದಿಟ್ಟಿನೋ. ಎಷ್ಟು ದುಡ್ಡು ತೆಗೆದಿಟ್ಟಿ ಮಾವ? ಯಾಕೆ ಹಿಂಗೆ ಮಾತಾಡಕತ್ತೀಯೋ? ಇಲ್ಲಿ ತನ ಏನು ಮಾತಾಡಿಲ್ಲ ಮಾವ. ಈ ಮನಿ ಮಗ ಆಗಿ ಅನಿವಾರ್ಯ ಮಾತಾಡ್ಬೇಕಾಗೈತಿ, ಮಾತಾಡ್ತೀನಿ. ಅಂದ್ರೇನೋ ಸಂತೋಷ? ಅತ್ತೆ ನೀ ಸುಮ್ನಿರ. ಆಸ್ಪತ್ರೆ ಕಟ್ಟೋದಂದ್ರೆ 100,000 ಮಾತಲ್ಲ, ಲಕ್ಷ ಗಟ್ಲೆ ಮಾತು. ಅಷ್ಟೊಂದ್ ರೊಕ್ಕ ಮಾವ ಎಲ್ಲಿಂದ ತರ್ತಾನೆ? ಅಂದ್ರೇನು? ಎಷ್ಟು ದಿವಸ ಅವ್ರು ದುಡ್ದು ಆಸ್ತಿ ಪಾಸ್ತಿ ಏನೂ ಇಲ್ಲೇ ಇಲ್ಲೇನು? ನಿಮ್ಮಿಬ್ಬರನ್ನ ಸುಖವಾಗಿ ಇಡ್ಬೇಕನ್ನೋದು ನಿಮ್ಮ ತಾಯಿ ಆಸೆ ಆಗಿತ್ತು. ಅದನ್ನ ಅವ್ರು ಪೂರೈಸಬಾರ್ದೇನು? ಸತ್ತವ್ರ ಮಾತಂತ ಹೋದ್ರೆ ಬದುಕಿದವರು ನಾವು ಸಾಯ್ಬೇಕಾಗುತ್ತೆ. ಅದು ಅಲ್ಲದೆ ಅಷ್ಟೆಲ್ಲಾ ರೊಕ್ಕ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿಸ್ಕೊಡೋದಕ್ಕೆ ಇವೇನ್ ನನ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟೇನೇನು? ಸಂತೋಷ ಮುಚ್ಚ ಬಾಯ್ನ. ತಂದೆ ತಾಯಿನ ಕಳ್ಕೊಂಡು ಪರದೇಶಿಯಾಗಿ ಈ ಮನೆಗೆ ಬಂದಿದ್ದಿ. ಈಗ ನಿನ್ನ ಕಾಲ ಮೇಲೆ ನೀನ್ ನಿಂದ್ರುವಂಗಾಗಿದ್ದಿ. ಆದ್ರೂ ನನ್ನ ಆಸ್ತಿಯ ಹಣ ಹೊಡ್ಕೊಳ್ಳೋದಕ್ಕೆ ನಿಂತಿದ್ಯಾ ಅಂದ್ರೆ ಸಂತೋಷ. ನನ್ನ ಮ್ಯಾಗ ಕೈ ಮಾಡೋದಕ್ಕೆ ನೀವೇನ್ ನನಗ್ ಜನ್ಮ ಕೊಟ್ಟ ತಂದಿನೂ ಅಲ್ಲ, ಹಿರಿಯ ಅಣ್ಣನೂ ಅಲ್ಲ. ನನಗ್ ಸೇರ್ಬೇಕಾದ ಆಸ್ತಿನ ಯಾರ್ಯಾರು ಹಂಚೋದಕ್ಕೆ ನಿಮಗೇನ್ ಅಧಿಕಾರ ಐತೆ? ಸಂತೋಷ,
ಖರೆ ಐತಪ್ಪ ನಿನ್ನ ಮಾತು, ಖರೆ ಐತಿ ನಿನ್ನ ಮಾತು. ಶಾಂತ ಶಾಂತ ಕೇಳಿದೆ ಅವನ ಮಾತನ್ನ. ನನ್ನ ಮಕ್ಕಳು, ನನ್ನ ಬಡಗ ಒದ್ದಾಡ್ದೆಲ್ಲ ಬಡದಾಡ್ದೆಲ್ಲ ಹುಚ್ಚಿ. ಈಗ ಬಾಂಧವ್ಯ ಸಂಬಂಧದ ಪ್ರಶ್ನೆ ಉಳಿದಿಲ್ಲ, ಪ್ರೀತಿ ವಿಶ್ವಾಸದ ಪ್ರಶ್ನೆ ಉಳಿದಿಲ್ಲ, ದುಡ್ಡು ಅಧಿಕಾರದ ಪ್ರಶ್ನೆ ಬಂದೈತಿ. ಮಾತಾಡ್ ಶಾಂತ, ಮಾತಾಡು ಶಾಂತ, ಮಾತಾಡು. ಸಂತೋಷ, ಇವತ್ತು ಈ ಪರಿಸ್ಥಿತಿ ಬರೋದಕ್ಕೆ ನಾನೇ ಕಾರಣ ಅಲ್ಲ. ನಾನೊಬ್ಬ ಅನಾಥ ಅನ್ನೋದನ್ನೇ ಮರೆತು ಬಿಟ್ಟಿದ್ದೆ. ಇನ್ನು ಮುಂದೆ ನಿನಗೆ ತೊಂದರೆ ಕೊಡೋದಿಲ್ಲ. ಈ ಮನೆ ಅನ್ನ ಉಂಡಿನಿ ಮುಂದೆ ಹೆಂಗಾದ್ರೂ ಮಾಡಿ ಮುಟ್ಟಿಸ್ತೀನಪ್ಪ, ಹೆಂಗಾದ್ರೂ ಮಾಡಿ ಮುಟ್ಟಿಸ್ತೀನಿ. ಜಯ, ಅತ್ತೆ ಮಾವ, ನಾನು ಹೋಗಿ ಬರ್ತೀನಿ. ನಮಗೆ ಆಶೀರ್ವಾದ. ಸಂತೋಷ, ಅತ್ತೆ ಮಾವನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋ. ಶಾಂತ, ಶಾಂತ, ಏ ಶಾಂತ. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಯಾವಾಗ ನೋಡಿದ್ರು ಶಾಂತ ಶಾಂತ ಶಾಂತ. ನಿಮ್ಮ ಶಾಂತ ಒಳಗಡೆ ಭಾಂಡೆ ತಿಕ್ತಾ ಇದ್ದಾಳೆ. ಏನಾಗ್ಬೇಕಾಗಿತ್ತೀಗ? ಯಾವಾಗ ನೋಡಿದ್ರು ಬಡ್ಕೊಳ್ಳೋದೇ ಆಯ್ತು. ಏನಿದವ, ಯಾಕೋ ತಲೆ ಭಾಳ ನೋಯಾಕತ್ತೈತಿ. ಒಂದ್ ಕಪ್ ಚಹಾ ಮಾಡ್ಕೊಡ್ತೀಯವ? ಯಾಕವ ಹಂಗ್ಯಾಕೆ ಮಾತಾಡಕತ್ತೀವಿ? ದುಡ್ದು ದಣದು ಹೈರಾಣಾಗಿ ಬಂದಿರ್ತಾರೆ. ಅವ್ರಿಗೆ ಒಂದ್ ಕಪ್ ಚಹಾ ಬೇಡನವ ಮಗಳ? ಅದನ್ನ ಕೇಳಕ್ಕೆ ಒಳಗ್ ಭಾಂಡೆಗೆ ತಂದ್ಬಿಟ್ಟು ಇಲ್ಲಿ ಬಂದೇನವ? ಈ ಮನೇಲಿ ಎಲ್ಲಾರ ಕಣ್ಣಿಗೂ ಕಾಲ್ ಕಸ ಆಗ್ಬಿಟ್ಟಿದ್ದೀನಿ ನಾನು. ಏನಾತವ ಮಗಳ? ಏನಾತು? ಏನಾತು ನಿನಗ? ಈ ಮನೆಗ ಕೂಳಿಗ್ ಬಿದ್ದ ಭಿಕಾರಿಗಳೆಲ್ಲ ನನ್ನ ಬಾಯಿ ಬಂದಂಗ್ ಮಾತಾಡಕತ್ತಾರಪ್ಪ. ಇವ ಮಗಳ, ನಾ ಕೇಳಿದ್ ಒಂದ್ ಕಪ್ ಚಾ, ಅದಕ್ಕೆ ಯಾಕೆ ಇಷ್ಟು ರಂಬಾಟ ಮಾಡ್ತೀವ? ಅಂದ್ರೇನೋ ದಯಾನಂದ, ನನ್ನ ಮಗಳನ್ನ ಈ ಮನಿ ಆಳ ಅಂತ ತಿಳ್ಕೊಂಡಿಯೋ, ಇಲ್ಲ ತೋಟದಾಗಿರುವ ನಿನ್ನ ಸೂಳೆ ಅಂತ ತಿಳ್ಕೊಂಡಿಯೋ? ವಿಷಕಂಠ, ಏಯ್ ಗಂಟ್ಲ ಹರ್ಕೋಬೇಡ. ನಾ ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಾಗಿ ಬಿದ್ದಿರಬೇಕು, ಇಲ್ಲ ಜಾಗ ಖಾಲಿ ಮಾಡಬೇಕು. ಏ ಚಂಡಾಲ, ಬಿಟ್ಟಿ ಕುಳಿಗಡ್ಡಾಡವ ನೀನು. ಈ ಮನೆಗಾಗಿ ಜೀವ ತೇದ ನನ್ನ ಗಂಡಗ ಬಾಯಿಗೆ ಬಂದಂಗ ಮಾತಾಡ್ತೀಯ? ಜಾಗ ಖಾಲಿ ಮಾಡೋತೀಯ? ಈಗ ಬರೇ ಬಾಯಿಲೆ ಹೇಳೇನಿ, ಇನ್ನು ನನ್ನ ತಲೆ ಕೆಟ್ರ ಅದು ಬ್ಯಾರೇನ ಆಕತಿ. ಲೇ ಸಂತೋಷ, ಹೇಳಲೇ ಅವ್ರಿಗೆ. ಅತ್ತೆ ಮಾವ, ನನಗೆ ಹೆಣ್ಣು ಕೊಟ್ಟು ಮಾವ ನನಗೆ ದೇವರಿದ್ದಂಗೆ. ಅವ್ರಿಗಾಗ್ಲಿ ಅವ್ರ ಮಗಳಿಗಾಗ್ಲಿ ಏನು ಅಂತಕ್ಕದಲ್ಲ. ಇಷ್ಟ ಇದ್ರೆ ಈ ಮನೆಗೆ ಇರ್ಬೋದು, ಇಲ್ವಾದ್ರೆ ನಿಮ್ಗೆ ತಿಳಿದಂಗೆ ಹೋಗ್ಬೋದು. ಸಂತೋಷ, ಏನೋ ಇದು? ಬಾಯಿ ತುಂಬ ನನ್ನ ತಾಯಿ ಅಂತ ಕರಿತಿದ್ದಲ್ಲೋ, ನನ್ನ ಕೈ ತುತ್ತ ವಿಷ ಆತೇನೋ? ನಮ್ಮ ದೈವ ಕೆಟ್ಟಿದ್ದಾಗ ಮತ್ತೊಬ್ಬರಿಗೆ ಅಪವಾದ ಕೊಡಬಾರ್ದು. ನನ್ನ ಅಳಿಯ ಹೇಳಿದ್ನಿ, ನಿಮಗೆ ತಿಳಿದಾಗ ಹೋಗ್ರಿ ಅಂತ. ಈ ಮನೆ ಋಣ ನಮಗ್ ಮುಗದಂಗೆ ಕಾಣ್ತದೆ. ಹೋಗು.
ಲಗೋನ ಅಷ್ಟು ಮಾಡ್ರಿ ರೀ. ಏನ್ ನೋಡ್ತಾ ನಿಂತಿದ್ರ? ಬರ್ರಿ. ಇಷ್ಟಾದ್ರೂ ಇನ್ನೂ ನಿಂತೀರಿ ಅಂದ್ರ ಬಲು ನಾಚಿಗೇಡಿಗಳಪ್ಪ ನೀವು. ಶಾಂತ, ಅಯ್ಯವ ಶಾಂತವ, ಆ ಬ್ಯಾಗಿನ ಬಿಚ್ಕೊಡವ. ಯಾವ ಮಗಳ? ಕರುಳ ಬಳ್ಳಿ ಬಾಂಧವ್ಯ ಕೊನೆಯಾಯ್ತೆ, ಕಟುಕರಿಂದ ಸಂಸಾರ ಒಡೆದೋಯ್ತೆ. ಕುಡಿಸಿದ ಹಾಲು ವಿಷವಾಯ್ತೆ, ಕಲ್ಪವೃಕ್ಷ ಮೈ ಮೇಲೆ ಹೊರಗಿತೆ. ತನ್ನೋರು ಯಾರೆಂದು ತಿಳಿಯಲೇ ಇಲ್ಲ, ತನ್ನೋರು ಯಾರೆಂದು ತಿಳಿಯಲೇ ಇಲ್ಲ. ಜೀವವ ತೆಯ್ದವಗೆ ಬೆಲೆಯೇ ಇಲ್ಲ. ಯಾರಿಲ್ಲ ನಿನಗ್ಯಾರಿಲ್ಲ. ಏನ್ರಿ, ಒಂದು ಕಪ್ ಚಹಾ ಕೊಡ್ಲೆ? ಚಾ ಕಾಫಿ ಅವೆಲ್ಲ ನಮ್ಗೆ ಅದಕ್ಕೆ ಬೇಕು. ವ್ಯಸನ ಒಳ್ಳೇದಲ್ಲ. ಹೊಟ್ಟೆ ತುಂಬ ಕೂಳು ಇರ್ದಿದ್ರು ಒಂದು ಕಪ್ ಚಾನರ ಬೇಡೇನ್ರಿ? ನಿನ್ನೆಯಿಂದ ನಿಮ್ಮ ಹೊಟ್ಟೆಗೆ ಕೂಳು ಸಹಿತ ಇಲ್ಲ ಅಂದ್ರ ನೀ ಮಾತ್ರ ಹೊಟ್ಟೆ ತುಂಬ ಊಟ ಮಾಡಕತ್ತೀಯ? ನಾನೇನ್ರಿ ಮನೆಗಿರುವಾಕೆ ಉಂಡ್ರು ನಡಿತೈತಿ, ಬಿಟ್ರು ನಡಿತೈತಿ. ನೀವು ಹೊರಗೆ ಹೋಗಿ ದುಡ್ಕೊಂಡು ಬರೋರು. ಹೊಟ್ಟೆ ತುಂಬ ಊಟ ಇರ್ದಿದ್ರು ಒಂದು ಕಪ್ ಚಾನರ ಬೇಡ? ನನ್ನಂಥ ದರಿದ್ರನ ಕೈ ಹಿಡಿಬಾರ್ದಾಗಿತ್ತು ನೀನು. ಮಾಡ್ಕೊಂಡು ಹೆಂಡತಿಗೆ ಹೊಟ್ಟೆ ತುಂಬ ಅನ್ನ ಹಾಕಲಾರ್ದಂಥ ಪಾಪಿ ಆಗ್ಬಿಟ್ಟೆ. ಹಂಗನಬೇಡ್ರಿ ನಮ್ದವ್ರೆ. 100 ಜನರಿಗೆ ಅನ್ನ ಹಾಕಿದ ಕೈ ನಿಮ್ಮದು.
ಅನಾಥರಿಗೆ ನೆಳ್ಳು ನೀರು ನೀಡಿದ ಮನಸ್ಸು ನಿಮ್ದು. ನಿಮ್ಮಂಥವ್ರು ನನಗೆ ಸಿಗ್ಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಅನ್ಕೊಂಡಿದ್ದೆ. ನಮ್ಮ ಹೊಟ್ಟೆಯಾಗೂ 2 ಮಕ್ಕಳಿದ್ರೆ ಮುಪ್ಪಿನ ಕಾಲಕ್ಕೆ ಆಸರಾಕಿದ್ದು ಏನು. ಆದ್ರೆ ನೀನು ನಮಗೆ ಮಕ್ಕಳಾದ್ರೆ ಆನಂದ ಸಂತೋಷದ ಮ್ಯಾಲ ನಮ್ಮ ಪ್ರೀತಿ ಕಮ್ಮಿ ಆದಿತ್ತು. ನಾನು ಮನತಾಯಿ ಅನ್ನಿಸ್ಕೋಬೇಕಾದಿತ್ತು ಅಂತ ನಿನ್ನ ಹೊಟ್ಟೆಯಾಗ ಮಕ್ಕಳಾಗ್ಲಾರ್ದಂಗ ಆಪರೇಷನ್ ಮಾಡಿಸ್ಕೊಂಡೆ ಅಲ್ಲ ಹುಚ್ಚಿ. ಈ ನಿನ್ನ ಹಿರೇಗುಣ ಅವ್ರಿಗೆ ಆಗ್ತಿರ್ಲಿಲ್ಲ. ನೋಡ್ರಿ, ನೀವೇನೇನಾರು ನೆನೆಸ್ಕೊಂಡು ಸಂಕಟ ಪಡಬೇಡ್ರಿ. ಅದಕ್ಕೆಲ್ಲ ಒಳ್ಳೇದಕ್ಕ ಅನ್ನೋಣ, ದೇವ್ರಿಟ್ಟಂಗೆ ಇರೋಣ. ಆದ್ರೆ ನೀವು ನೊಂದುಕೊಂಡು ಸಂತೋಷಕ್ಕೆ ಶಾಪ ಕೊಡಬೇಡ್ರಿ. ಅವ್ರು ಎಲ್ಲೇ ಇರಲಿ, ಹೆಂಗೆ ಇರಲಿ, ನನ್ನ ಮಕ್ಕಳು ಅವ್ರು ಮಾತ್ರ ಸುಖವಾಗಿರ್ಲಿ, ಸುಖವಾಗಿರ್ಲಿ. ಇಷ್ಟೆಲ್ಲ ನಿನಗೆ ತ್ರಾಸಾದ್ರು ಮತ್ತು ಅವರ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತೀಯಲ್ಲ. ನೀನು ಎಲ್ಲಾರ ಪಾದ್ರೆ ದೇವತಿದ್ದಂಗೆ. ನಾ ಏನು ಮಾಡ್ಲಿದಿಂದ ಋಣ ತೀರಿಸ್ಲಿ, ಏನು ಮಾಡಿದ್ದೀನಿ ಉಪಕಾರ ತೀರಿಸ್ಲಿ. ನೀನ ನನ್ನ ತಾಯಿ ಅಂತ ತಿಳ್ಕೊಳ್ಳ್ಯಾ, ನಿನ್ನ ಪಾದ ತೊಳೆದು ಪೂಜೆ ಮಾಡ್ಲ್ಯಾ. ಅಯ್ಯ ನನ್ನ ಶಿವನ, ಯಾಕಿಂತ ಮಾತಾಡ್ತೀರಿ ನನ್ನ ದೇವ್ರ? ಅಳಬಾರ್ದು, ಕಷ್ಟಕ್ಕೆ ಹೆದರಬಾರ್ದು ಅಂತ ನನಗೆ ಬುದ್ಧಿ ಹೇಳಿ ನೀವ ಕಣ್ಣೀರು ಹಾಕೋದ? ಹೊಟ್ಟಿಗೆ ತಣ್ಣೀರು ಬಟ್ಟೆ ಹಾಕಿದ್ರು ನಾವು ಕಣ್ಣೀರು ಹಾಕೋದು ಬೇಡ. ನಮ್ಮ ಆಯುಷ್ಯ ಗಟ್ಟಿರುತ್ತಾನ ದುಡುತ್ತೀನಿ ನೋಡ್ರಿ. ನಮ್ಮ ಕಷ್ಟ ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಊರು ಬಿಟ್ಟು ಈ ಊರಿಗೆ ಬಂದೀವಿ. ನಾವು ಬದುಕಿರುತ್ತಾನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸೋಣ. ನೋಡ್ತೀಯ ಜಯ, 2 ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ. ಸಂತೋಷ ನಮ್ಮನ್ನ ಮನೆ ಬಿಡಿಸಿ ಹೊರಗೆ ಕಳಿಸಿದ್ದು ಒಂದು ರೀತಿ ಒಳ್ಳೇದೇ ಆಯಿತು. ಶಿವಪುರ ಬಿಟ್ಟು ನಾವಿಲ್ಲಿ ಬಂದಿವಿ. ಮಾವ ಕಲಿಸಿದ ವಿದ್ಯೆ ವ್ಯರ್ಥ ಆಗಿಲ್ಲ. ನನ್ನ ಪ್ರಾಕ್ಟೀಸು ಚೆನ್ನಾಗಿ ನಡೀತಾ ಇದೆ. ಏನಾದ್ರೆ ಏನ್ರಿ, ಚಿಕ್ಕಪ್ಪ ಚಿಕ್ಕಮ್ಮನ ಆಶೀರ್ವಾದ ನಮ್ಗೆ ಸಿಗ್ದಂಗೆ ಆತು. ಎಲ್ಲಿದ್ದಾರೋ ಏನು. ಏನು ಮಾಡಲಿ, ಎಲ್ಲ ಕಡೆ ಹುಡುಕಿಸ್ದೆ, ಭಾಳ ಕಡೆ ವಿಚಾರಿಸಿದೆ, ಆದರೆ ಎಲ್ಲೂ ಪತ್ತೆ ಆಗಲಿಲ್ಲ. ಅಲ್ರಿ, ಸಂತೋಷ ಭಾಳ ಕೆಟ್ಟು ಹೋಗಿದ್ದಾನಂತೆ. ನೀವಾದರೆ ಅವ್ರಿಗೆ ಬುದ್ಧಿ ಮಾತು ಹೇಳ್ಬಾರ್ದ? ಅದನ್ನು ವಿಚಾರ ಮಾಡಿದೆ. ಆದರೆ ಸಂತೋಷ ಈಗ ಯಾರ ಮಾತನ್ನು ಕೇಳೋ ಸ್ಥಿತಿ ಒಳಗೆ ಉಳಿದಿಲ್ಲ. ಹೆಂಡತಿ ಮೋಹದೊಳಗೆ ಕುರುಡಾಗ್ಯಾನೆ, ಯಾರ ಬುದ್ಧಿ ಮಾತು ಕೇಳಲಾರ್ದಷ್ಟು ಕಿವುಡಾಗ್ಯಾನೆ. ಏನೇ ಆಗಲಿ, ನೀವು ಮಾತ್ರ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲೇ ಇದ್ರು ಹುಡುಕಿಸ್ಲೇಬೇಕು. ನಿನ್ನಂಥ ಒಳ್ಳೆಯ ಗುಣದ ಹೆಂಡತಿನ ಕೊಟ್ಟಂಥ ಭಗವಂತ ದೇವರಂಥ ಅತ್ತೆ ಮಾವನ ಹುಡುಕೊಡ್ತಾ ಇರ್ತಾನೆ. ಇವತ್ತಿಲ್ಲ ನಾಳೆ ಸಿಗ್ತಾರೆ ಬಿಡು. ಅಷ್ಟಾದ್ರೆ ಸಾಕ್ರಿ. ಹೊಸ ತೊಡದ್ ನನ್ನ ಹಣೆ ಬರ್ದಾಗ ಬರೋದಿಲ್ರಿ. ಸಂತೋಷ್ ಅಪ್ಪನವ್ರು ತಮ್ಮ ಹಳೆವು ಕೊಟ್ಟಿದ್ರೆ ಅವನ್ನ ಒಗದು ಇಸ್ತ್ರಿ ಮಾಡಿಸಿ ಹೊಸ ಅಂತ ಹಾಕೊಂಡಿದ್ದೆ. ಹೋಲಿ ಬಿಡಲಿ. ಅಲ್ಲೇ ಬಸ್ಯ, ನಮ್ಮ ಮಳ್ಯಾನ ಕೈ ಭಾಳ ಟೈಟ್ ಆಗಿಬಿಟ್ಟತ್ಲಿ, ರೊಕ್ಕನ ಮುಚ್ಚುವಲ್ಲ. ಇದ್ರೆ ಕೊಟ್ಟಾರ್ರಪ್ಪ ಅವರು. ಅಲ್ರಿ, ಒಂದೊಂದು ಆಸ್ತಿನ ಇಸ್ಪೇಟ್ ಆಡಕ, ಕುಡಿಯಾಕ, ಓಸಿ ಆಡಕ ಮಾರಿಸಿಬಿಟ್ರಿ. ಅದ್ರಾಗ ನಿಮ್ಮ ಮಗಳದಂತೂ ಹೇಳಕ್ಕವಲ್ಲ. ಹೆಂಡ ಕಂಡ ಇದ್ರೆ ಮುಗ್ದ ಹೋತು, ಬೇರೆ ಚಿಂತಿನ ಇಲ್ಲ. ಇನ್ನು ನಿಮ್ಮ ಮಳೆಯಿಂದ ಅದ ಒಂದು ಮನೆ ಉಳ್ದೈತಿ, ಅದನ್ನೊಂದು ಮಾರಿಸಿಬಿಡ್ರಿ. ಮಾರ್ಲಿ ಬಿಡಲ್ಲ ಮಗನ. ಇಲ್ಲ ನನ್ನ ಮನೆ ಇರಾಕ ನೀ ಎಷ್ಟು ವಿಚಾರ ಮಾಡ್ತೀರಿ? ಅಲ್ಲೇ ಬಸ್ಯ, ದಯಾನಂದಪ್ಪ ಸಿಕ್ಕಲ್ಲೇ ರೊಕ್ಕ ಕೊಟ್ಟು ಬಿಟ್ಟಾನು. ಹೋಗಿ ಉಸುಲು ಮಾಡು ನನ್ಲೆ. ಹೋಗ್ರಿ ಕೇಳಾಕ ಮಸಡಿ ಮೇಲೆ ಬಡದು ಕಳಿಸ್ತಾರ. ಯಾಕಲೇ ಬೇಬರ್ಸಿ ನನ್ನ ಮಗನ? ಹೌದು, ಮತ್ತೆ ದಯಾನಂದಪ್ಪ ದೇವ್ರಂಥ ಮನುಷ್ಯ. ಅವ ಯಾರಿಗಾರ ರೊಕ್ಕ ರೂಪಾಯಿ ಕೊಟ್ರ ತಿರುಗಿ ಕೊಡ್ರಿ ಅಂತ ಕೊಟ್ಟಾಮಲ್ಲ, ದಾನ ಅಂತ ಕೊಟ್ಟಾವ. ಇನ್ನು ಅವನ ಗೆಳೆಯ ರಾಮಣ್ಣಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದ. ಅವನ ಮಗನ ಹತ್ರ ಕೇಳಾಕ್ ಹೋದ್ರ ಅವ ಏನಂದು ಗೊತ್ತಾಯ್ತಿಲ್ಲ. ಇವತ್ತನ್ನ ಮಳೆ ಸಂತೋಷನ ಹತ್ರ ಹೋಗಿ ನೋಡಲೇ ತಮ್ಮ, ಈ ಹಳ್ಳಿ ಹೊರಗೆ ಇರೋದು ಬೇಡ, ಹುಬ್ಬಳ್ಳಿಗೆ ಹೋಗಿ ದೊಡ್ಡದೊಂದು ಬಿಸ್ನೆಸ್ ಮಾಡೋನು ಅಂದ್ರ ಇವತ್ತ ಮನಿ ಮಾರಕ್ ತಯಾರಕ್ಕನ. ಮುಂದಿಂದು ಭೂಪ ಕೇಳಂದ. ಯಾವ ಭೂಪರ ಯಾಕೆ ಕೇಳವಲ್ನಕ? ಖರ್ಚಿಗೆ ರೊಕ್ಕಿಲ್ಲ, ಒಂದು 5 ರೂಪಾಯಿ ಕೊಡ್ರಿ. ನಾಲ್ಕು ನನ್ನ ಮಗನ ಥರ್ಡ್ ಕ್ಲಾಸ್ ನನ್ನ ಮಗನ ಚಿಲ್ರ ನನ್ನ ಮಗನ ಲೇ, ನಾನು ಕೂಡ ಗೆಳೆತನ ಮಾಡಿ ನನ್ನ ಮರ್ಯಾದೆ ತೆಗೆದಿಲ್ಲ. ಆತು
5 ರೂಪಾಯಿ ಚಿಲ್ಲರ್ ಐತನ? ಐತೆ ಆಯ್ತು ರೀ. ಮೊದಲ ಇದನ್ನ ಖರ್ಚು ಮಾಡ, ಮುಂದಿನ ನೋಡೋಣ. ಹೊಲ ಇವನ ಲಾಟಾನ. ಸ್ವರ್ಗ ಸುಖ ಅಂದ್ರೆ ಇದೆ ನೋಡ್ ಮಾವ. ಹೌದಲೇಪ್ಪ, ಹಳೇದವ್ರ ಹೌದು. ಯಾವ ನಮೂನೆ ಐತ್ಲೆ ಮಾಲ್, ಭಾಳ ಸ್ಟ್ರಾಂಗ್ ಐತ್ಲೇಪ್ಪ. ಚಂಚಲ, ಏ ಚಂಚಲ, ಸ್ವಲ್ಪ ಹಾಕೊಡು ಬಾ. ಏನ್ರಿ ಇದೆಲ್ಲ? ಇದ್ದ ಜಮೀನನ್ನ ಮಾರಿದ್ರಿ, ಮಾಡಕ್ ಕೈಯಾಗ ಒಂದ್ ಕೆಲ್ಸಾನೂ ಇಲ್ಲ. ಹಿಂಗ ಕುಡ್ಕೊಂತ ಕುಂತ್ರ ಮುಂದೆ ಗತಿ ಏನ್ರಿ ನಮ್ದು? ಅದನ್ನ ನಿಮ್ಮ ಅಪ್ಪನ ಹತ್ರ ಕೇಳು. ನನ್ನ ಜಮೀನ್ ಮಾರೋಕ್ ಹಚ್ಚಿದವನು ಇವನೇ, ನನಗ್ ಕುಡಿಯೋಕ್ ಕಲ್ಸಿದವನು ಇವನೇ. ನಿನಗ್ ಏನು ಕೇಳೋದಿದ್ರು ಅಲ್ಲೇ ಕೇಳ್ಕೊ. ಏನಪ್ಪ ಹಳೆ ದೇವ್ರ, ಅದ ನನ್ನ ಕೇಳೋದು ಏನಲ್ಲೇ ಅದ? ಏನು ವಾ ಮಗಳ, ಏನದ ಕೇಳೋದು? ಹೇಳ. ಯಪ್ಪ, ಏನಾದ್ರೂ ಒಂದ್ ದಾರಿ ತೋರ್ಸಪ್ಪ ನಮ್ಗ. ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ನಾ ಇಲ್ಲ ನಿಮ್ಮ ಅಪ್ಪ, ಸತ್ಯ ನನ್ನ ಮಗನ. ನಾ ಎಲ್ಲ ನಿನ್ಗೊಂದು ದಾರಿ ಮಾಡ್ತೀನಿ, ಸುಮ್ಮನೆ ನೋಡ್ಪ ಹಳೆ ದೇವ್ರ. ಇಲ್ಲೇ ನನ್ನ ಮಾತು ಕೇಳಿನಿ, ಇಲ್ಲಿ ತನಕ ನಿಮ್ ಮಾತೆ ಕೇಳ್ಕೊಂತ ಬಂದೀನಿ, ಮತ್ತೇನ್ ಹೊಸದಾಗಿ ಕೇಳೋದು? ನೋಡು, ನಾ ಇರೋದ ನಿಮ್ಮ ಉದ್ಧಾರಕ್ಕೇನಪ್ಪ, ಅದಕ್ಕೆ ನೀನು ನನ್ನ ಮಾತು ಕೇಳ. ನೋಡ ಹಳೆ ದೇವ್ರ, ಮೊದಲು ಈ ಮನಿ ಮಾರ, ಈ ಮನಿ ಮಾರಿ ನೀ ಹೇಳ್ತೀನಿ. ಈ ಮನಿ ಮಾರಿ ಎಲ್ಲ ರೊಕ್ಕ ತಗೊಂಡು ಹುಬ್ಬಳ್ಳಿಗೆ ಹೋಗೋಣೇನಪ್ಪ. ಹುಬ್ಬಳ್ಳಿಗೆ ಹೋಗಿ ದೊಡ್ಡ ಬಿಸ್ನೆಸ್ ಮಾಡೋಣ. ದೊಡ್ಡ ಬಿಸ್ನೆಸ್ ಮಾಡಿ ಆ ಗೋಕುಲ್ ರೋಡ್ನಾಗ ವಿಮಾನ ನಿಲ್ದಾಣ ಐತಲ್ಲ, ಅಲ್ಲೇ ಒಂದು 10 ಸೈಟ್ ತಗೊಳ್ಳೋಣ. 10 ಸೈಟ್ ತಗೊಂಡು ಆ ವಿಮಾನ ಹಾರಾಡ್ತಾವಲ್ಲ, ವಿಮಾನ ಹಾರಾಡೋದಲ್ಲ ಅಷ್ಟು ಎತ್ತರಕ್ಕೆ ಬಿಲ್ಡಿಂಗ್ ಕಟ್ಟಿಸ್ಬಿಡೋಣ. ನೀನು ನಿನ್ನ ಹೆಂಡತಿ ಬಿಲ್ಡಿಂಗ್ ಮ್ಯಾಗ ನಿಂತ ವಿಮಾನ ಹತ್ತೋದು, ಮತ್ತು ವಿಮಾನದಾಗಿಂದ ಬಿಲ್ಡಿಂಗಿಗೆ ಇಳಿದು ಬಿಡೋದು. ಹಾಗೆ ಮಾಡ್ತೀನಿ. ಮಾರ ಈ ಮನಿ ಮೊದಲ, ಈ ಮನಿ ಮಾರ ಮೊದಲ, ಮನಿ ಮಾರ. ಏನ್ ಮಾಡ್ಕೊಂತೀಯ ಮಾಡ್ಕೊಮ್ಮ, ನನಗೇನು ಕೇಳಬೇಡ. ಯಾಕವಾ ಮಗಳ, ಹಳೇನ್ ಗಾಡಿ ಯಾಕ ರಿವರ್ಸ್ ಹೋಗಾಕತ್ತಲ್ಲ? ನಿನ್ನ ಮಾತ್ ಕೇಳಕತ್ತಾರಲ್ಲ, ಅದಕ್ಕೆ ಹಿಂಗ್ ಮಾಡಕತ್ತಾರ ನೋಡು. ಅಪ್ಪ, ಈಗ ನಮಗ್ ದಾರಿ ತೋರಿಸ್ತೀಯಾ ಇಲ್ಲ ರಸ್ತೆದಾಗ ತಂದು ನಿಲ್ಲಿಸ್ತೀಯಾ? ನೀನ ನೋಡು. ನನ್ನ ಮಗಳಿಗೆ ನನಗ ಬುದ್ಧಿ ಹೇಳಾಕತ್ತಾಳ. ಈ ಮಗ ನೋಡ, ಇವಾಗ ನಾನಾ ಕುಡಿಯಾಕ ಕಲ್ಸೀನಿ, ಅಂಥದ್ದು ಈ ಮಗನು ನನಗೆ ಬುದ್ಧಿ ಹೇಳಾಕತ್ತಾನ. ನೀಮವ್ರ ನಿಲ್ಲೋಡ, ನಿಮ್ಮನ್ನ ಒಂದು ಮೆಟ್ಟಿಗೆ ತಂದು ಹಚ್ಚು ಮಠ ನಾ ಏನು ಕೈ ಬಿಡೋ ಮಗ ಅಲ್ಲ. ಶಾಂತಮ್ನವ್ರ ಯಾರ? ದಯಾನಂದಪ್ಪನು. ಯಾಕಪ್ಪ, ಏನಾತ ಅವ್ರಿಗೆ? ಅವ್ರಿಗೆ ಏನ್ ಹೇಳ್ರಿ, ದಾರ್ಯಾಗ ಬರ್ಬೇಕಾರ ನಿಮ್ಮ ಮನೆಯವರು ತಲೆ ಚಕ್ರ ಬಂದು ಕೆಳಗ್ ಬಿದ್ರು, ತಲೆ ಒಡೆದು ರಕ್ತ ಬಂತು. ಶ್ರೀಧರ್ ಡಾಕ್ಟ್ರು ತಮ್ಮ ಕಾರ್ನಾಗ ಹಾಕೊಂಡು ಶಿವಪುರ ದವಾಖಾನೆ ಬೈದಾರ್ರಿ. ಏನಾದ್ರು ನನ್ನ ದೇವರಿಗೆ? ನಡಿಯಪ್ಪ, ನಮ್ಮತ್ತವ್ರು ನೋಡ್ಬೇಕು. ನಡಿ. ಏನಾಗ್ತಾ ಇದ್ದೀರಿ? ಮಾತಾಡ್ರಿ. ಏನಾಗ್ತಿದ್ರಿ? ಅಯ್ಯೋ ದೇವ್ರೇ, ನಾನೀಗೇನ್ ಮಾಡ್ಲಿ? ಅಪ್ಪ ಬೇರೆ ಮನೇಲಿ. ಏನಾಗ್ತಾ ಇದ್ರಿ? ನನ್ನ ಹತ್ರ ಮಾತಾಡ್ರಿ. ನನ್ನ ಹತ್ರ ನೋಡ್ರಿ, ಇಲ್ಲಿ ನೋಡ್ರಿ. ನನ್ನ ಹತ್ರ ಮಾತಾಡ್ರಿ. ಏನಾಗ್ತಾ ಇದ್ರಿ ನಿಮ್ಗೆ? ಏನಾಯ್ತು? ಅಪ್ಪ, ಇವ್ರಿಗೆ ಮುಂಜಾನಿಂದ ಹುಷಾರಿಲ್ಲ, ಮೈ ತುಂಬಾ ಜ್ವರ, ಕೆಮ್ತಾರೆ, ನನ್ನ ಹತ್ರ ಮಾತಾಡ್ತಾನೆ ಇಲ್ಲ, ಏನೇನೋ ಬಡ್ಬಡಿಸ್ತಾರೆ. ನೋಡಪ್ಪ, ಹೇಗಾದ್ರೂ ಮಾಡಿ ಅರ್ಜೆಂಟ್ ಆಗಿ ಆಸ್ಪತ್ರೆ ಕರ್ಕೊಂಡು ಹೋಗಪ್ಪ. ಹಂಗೆ ಕರ್ಕೊಂಡು ಹೋಗಿಲ್ಲ, ಕಿಸೆದಾಗ 10 ಪೈಸಾ ಸೈತಿಲ್ಲ. ಯಾಕಪ್ಪ, ಮನೆ ಮಾರಿ ದುಡ್ಡೆಲ್ಲ ಏನಾಯ್ತು? ವಿಶ್ವಾಸಕ್ಕ ಅಂತ ಇಟ್ಕೊಂಡಿದ್ಯಲ್ವಾ ಬಸ್ಸಾಗ, ಅವ ಮನಿ ಮಾರಿದ 3 ಲಕ್ಷನು ಹೊಡ್ಕೊಂಡು ಹೋಗ್ಬಿಟ್ಟಾರ. ಎಂತ ಕೆಲಸ ಮಾಡಿಟ್ಟೆಪ್ಪ, ಕೊನೆಗೂ ನಮ್ಮನ್ನ ಬೀದಿ ಬಿಕಾರಿಗಳನ್ನಾಗಿ ಮಾಡ್ಬಿಟ್ಟೆಲ್ಲಪ್ಪ. ಸುಮ್ಮನಾಗಲ್ಲ, ನೀ ಮಾತಾಡಕ್ ಹೋಗಬೇಡ.
ಏನಾರ ಅಂತಾವು ಮಾರು ಸಾಮಾನು ಅದಾವ. ನಾವ್ ಅದೀವಲ್ಲ ಗಂಡ ಹೆಂಡತಿ, ನಮ್ಮನ್ನೇ ಮಾರ್ಬಿಡು. ಹೋಗು, ನನ್ ಕಣ್ಮುಂದೆ ನಿಲ್ಬೇಡ, ಹೋಗಿಲ್ಲಿಂದ. ಮಗಳು ನನ್ನ ಮಾತು ಕೇಳೋದಿಲ್ಲ. ಹಳ್ಯಾಗ ಗೊತ್ತಾದ್ರೆ ನನ್ನ ಕಡ್ದ ಬಿಡ್ತಾನೆ. ಇಲ್ಲಿ ಇರೋದಕ್ಕಂತ ನಾವ್ ಇಲ್ಲಿಂದ ಪಾರಾಯಕ್ ಹೋಗಿ ಎಲ್ಲರ ಕಾವಿ ಹಾಕೊಂಡು ಬದುಕಿದ್ರ ಮಗಳ ನೀನ್ ಹೆದರಾಕ್ ಹೋಗ್ಬೇಡ. ಇಲ್ಲಡ ಆ ಮಗ ಪಶ್ಯ ಎಲ್ಲಿದ್ರು ಹುಡುಕಿ ರೊಕ್ಕ ವಸೂಲು ಮಾಡ್ಕೊಂಡ ಬರ್ತೇನೆ. ರೊಕ್ಕ ವಸೂಲು ಮಾಡ್ಕೊಂಡು ಬಂದವ್ ನಿನ್ನ ಗಂಡನ ಕರ್ಕೊಂಡು ಹೋಗಿ ದವಾಖಾನೆಗೆ ತೋರಿಸಿ ನಿನ್ನ ಗಂಡನ ಆರಾಮ ಮಾಡೋದು ನನ್ನ ಕುಡಿಯುವ. ನೀನ್ ವಿಚಾರ ಮಾಡಕ್ ಹೋಗ್ಬೇಡ. ಹಿಂಗ ಹೋದೆ ಹಿಂಗ ಬಂದೆ ಅಂತ ತಿಳ್ಕೊ. ಬಂದ್ ನೋಡಿ ಏನಾಗ್ತಾ ಇದ್ದಾರೆ ನಿಮ್ಗೆ? ಮಾತಾಡ್ರಿ. ಅಯ್ಯೋ ದೇವ್ರಿ, ಏನಾಗ್ತಾ ಇದ್ದಾರೆ ನಿಮ್ಗೆ? ಹೌದು, ನನ್ ರಕ್ತ ಮಾರಿ ಆದ್ರೂ ಸಹಿತ ನನ್ ಗಂಡನ್ನ ಬದುಸ್ಕೊತೀನಿ. ನನ್ ಗಂಡನ್ನ ಬದುಸ್ಕೊತೀನಿ. ನಮಸ್ಕಾರ ಡಾಕ್ಟರ್. ನಮ್ಮ ಮನೆಯವ್ರು ಹೇಳ್ತಿದ್ದಾರೆ. ನೀವೇನು ಗಾಬರಿ ಆಗ್ಬೋದು, ಅವ್ರಿಗೆ ಏನೂ ಆಗೋದಿಲ್ಲ, ಧೈರ್ಯವಾಗಿ. ನಿಮ್ಮ ಕಾಲಿಗೆ ಬೀಳ್ತೀನಿ ಡಾಕ್ಟರ್. ನನ್ನ ತಾಳಿನ ಮಾರಿ ಸಿಕ್ಕಷ್ಟು ತಂದು ಕೊಡ್ತೀನಿ. ನನ್ನ ದೇವ್ರನ್ನ ಬದುಕಿಸ್ಕೊಡ್ರಿ. ಅಮ್ಮ, ಅವ್ರು ನಿಮಗೆ ಹೇಗೆ ದೇವರು, ನನಗೂ ಹಾಗೆ ದೇವರು. ನೀವೇನು ಚಿಂತೆ ಮಾಡೋದು ಬೇಡ, ಧೈರ್ಯವಾಗಿರಿ. ಹೌದಮ್ಮ, ಅವ್ರ ಟ್ರೀಟ್ಮೆಂಟ್ಗೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ತಲೆಗೆ ಬಲವಾದ ಪೆಟ್ಟು ಬಿದ್ದು ಒಂದು ಕಡೆ ರಕ್ತ ಕಟ್ಟಿಬಿಟ್ಟಿದೆ. ಒಂದು ಚಿಕ್ಕ ಆಪರೇಷನ್ ಮಾಡಬೇಕು ಅಷ್ಟೇ. ಆಪರೇಷನ್ನು ಗಾಬರಿ ಆಗ್ಬೇಡಮ್ಮ, ಗಾಬರಿ ಆಗ್ಬೇಡ. ಅದಕ್ಕಾಗಿ ಸ್ಪೆಷಲಿಸ್ಟ್ ಡಾಕ್ಟರ್ ಆನಂದ್ ಅಂತ ಬರ್ತಾರೆ. ಯಾಕಮ್ಮ? ಡಾಕ್ಟರ್ ಆನಂದ್ ನಿಮಗೆ ಗೊತ್ತಾ? ನನ್ನ ಹಳೆಯ ಒಬ್ಬನಿದ್ದ ಆನಂದ, ಅವನು ಡಾಕ್ಟರ್ ಆಗಿದ್ದ. ದೈವ ಕೆಟ್ಟು ದೂರ. ಇರಲಿ, ನೀವೇನು ಚಿಂತೆ ಮಾಡಬೇಡಿ. ನನ್ನೂ ನಿಮ್ಮ ಮಗ ಅಂತ ತಿಳ್ಕೊಂಡು ಸಿಸ್ಟರ್, ಇವ್ರನ್ನ ಒಳಗಡೆ ಕರ್ಕೊಂಡು ಹೋಗಿ. ಹಾಗೇನೆ ಇವರಿಗೆ ಊಟ ತಿಂಡಿ ವ್ಯವಸ್ಥೆನೂ ನೀವೇ ನೋಡಿ. ಎಕ್ಸ್ಕ್ಯೂಸ್ ಮೀ, 50 ರೂಪೀಸ್ ಪ್ಲೀಸ್. ನಿನಗೇನಾಗಿತ್ತು ಧಾಡಿ? ನಮಗೇನು ಧಾಡಿ ಆಗಿಲ್ಲ ಮಗು. ನಾವು ಅಲ್ಲಲ್ಲ ಕಾಶಿ ಯಾತ್ರೆಗೆ ತೆರಳುತ್ತಿದ್ದೇವೆ. ಅದಕ್ಕಾಗಿ ನಮಗೆ ಸ್ವಲ್ಪ ಸಹಾಯ ಮಾಡು ಕಂದ. ಆ ಉಡುಚವ್ವ ನಿನಗೆ ಒಳ್ಳೆಯದನ್ನೇ ಮಾಡುತ್ತಾಳೆ. ಈಗ ನನಗೇನು ಕಡಿಮೆ ಮಾಡ್ಯಾಳ ಉಡ್ಸವ್ವ? ಸೂಟ್ಕೇಸ್ ತುಂಬ ಕೊಟ್ಟಾಳ. ಮಗನೇ, ನಿಮ್ಮ ಮಮ್ಮನು ನೀನು ಯಾವಾಗ ನಮ್ಮ ಅಪ್ಪ ಆಗಿದ್ರೆ? ಹಾಗಲ್ಲ ಕಂದ. ಕಂದ ನನ್ನ ಯಾವಾಗ ತೊಟಲ್ದಾಗಿಟ್ಟು ತೂಗಿದ್ಯೋ? ಲೇ ಯಪ್ಪ ಮಯ್ಯನ ಮಗನ. ಇನ್ನ ಹಿಂಗನ್ನು ಒಪ್ಪು ಮಾತಿಲ್ಲ ನೋಡಪ್ಪ, 50 ರೂಪಾಯಿ ಕೊಡು. ಆ ಉಡುಚವ್ವ ನಿನಗೆ ಇನ್ನೂ ಒಂದು ಸೂಟ್ ಕೇಸ್ ತುಂಬ ಕೊಡುತ್ತಾ. ನಮಗಿದ ಒಂದು ಸೂಟ್ ಕೇಸ್ ಸಾಕು, ಹೆಚ್ಚಿನ ಆಸೆದವ್ರ ಅಲ್ಲಿ ನಾವು. ಸುಮ್ಮನೆ ಮುಚ್ಕೊಂಡು ನಡಿ ಮಗನ. ಅಯ್ಯೋ 20 ರೂಪಾಯಿ ಆದರೂ ಕೊಡಪ್ಪ. ಆ ದೇವರು ನಿನಗೆ ಸ್ವರ್ಗ ಕೊಡುತ್ತಾನೆ. ಲೇ 20 ರೂಪಾಯಿಗೆಲ್ಲ ಸ್ವರ್ಗ ಸಿಗುವಂಗಿದ್ರ ತಗೊಂಡು ಗುಡಾವನ್ ತುಂಬ ಅವನ್ನ ಮಾಡ್ತಿದ್ಯಾ. ಸುಮ್ಮನೆ ಹೋಗಬಾರ್ದ ಮುಚ್ಕೊಂಡ. ಮಹಾಮಾಯೇ ಉಡುಚವ್ವ ಕೇಳಲಾರೆ ಈ ಕರ್ಣ ಕಠೋರ ಮಾತುಗಳನ್ನು. ಹೋಗ್ಲಿ ಬಿಡು, 10 ರೂಪಾಯಿ ಆದ್ರೂ ಕೊಡಪ್ಪ, ನಿನಗೆ ಪುಣ್ಯ ಬರುತ್ತದೆ. ಒಬ್ಬ ಚಾಂಡಾಲನ ಕೂಡಿ ಮಾಡಬಾರದ್ದು ಮಾಡಿ 7 ಜನ್ಮಕ್ಕೂ ಆಗುವಷ್ಟು ಪಾಪ ಕಟ್ಕೊಂಡಿನಿ. ಇನ್ನು 10-20 ರೂಪಾಯಿ ಕಡಿಮೆ ಕದ್ದೆ. ಅದು ಸುಮ್ಮನೆ ಹೊಕ್ಕೇನ ಪೊಲೀಸನ್ನು ಕರೀಲ. ಪೊಲೀಸ್ರ? ಅಯ್ಯೋ ಯವ್ವ, ಉಡುಚವ್ವ ಪೊಲೀಸರು ಬರ್ತಾರ ಅಂತಿಲ್ಲ. ನಾ ಬಲ್ಲ. ಹೋಗೋ ಮುಟ್ಟಾಳ ನನ್ನ ಮಗನ ಹೋಗೋ. ಮತ್ತೆ ಕಪ್ಪನ ವೇಷ ಹಾಕ್ಕೊಂಡು ಬಂದಾನೆ ಇವು ವಿಷಕಂಠ. ಈ ದುಡ್ಡು ಯಾರಿಗೆ ಮುಟ್ಟಿಸ್ಬೇಕು ಅವ್ರಿಗೆ ಮುಟ್ಟಿಸಿದ್ರೆ ನಾನು ಮಾಡಿದ ಪಾಪ ಆದರೂ ಕಡಿಮೆ ಆಕತಿ. ದಯಾನಂದಪ್ಪ ಅವ್ರ ಎಲ್ಲಿದ್ದೀರಿ ಅಪ್ಪ, ಎಲ್ಲಿದ್ದೀರಿ? ಏನಿಲ್ಲ, ನಾ ಪೂರ್ತಿ ಆರಾಮಾಗಿದ್ದೀನಿ.
ನಾನು ಆದಷ್ಟು ಲಘು ಮನೆಗೆ ಕರ್ಕೊಂಡು ಹೋಗಿ. ನಮಸ್ತೆ ಅಂಕಲ್, ಹೇಗಿದ್ದೀರಿ? ಆರಾಮಿದ್ದೀನಪ್ಪ, ಪೂರ್ತಿ ಆರಾಮಿದ್ದೀನಿ. ನೀನು ನಮಗೆ ಮಾಡಿರೋ ಉಪಕಾರ ನಾನು ತಿಳಿಸೋದು. ಅಂಕಲ್, ನೀವು ನನ್ನ ತಂದೆಗೆ, ನನ್ನ ವಿದ್ಯಾಭ್ಯಾಸಕ್ಕೆ ನೀವು ಮಾಡಿದ ಉಪಕಾರದ ಮುಂದೆ ಯಾವ ನಾನೇ ದೊಡ್ಡ ಉಪಕಾರ ಮಾಡಿದ್ದು. ಇದು ಕೈ ಹಿಡಿದು ಕೊಡ್ತೀನಿ. ಆದರೆ ನೀನು ಹಾಗಾಗಿ ಇದು ಸಾಯುವುದನ್ನು ಬದುಕಿ ಬಹಳ ದೊಡ್ಡ ಉಪಕಾರ ಮಾಡಿಯಪ್ಪ. ನಾವಿನ್ನು ನೀವು ಭಾರಾಗಿರಬಾರ್ದಪ್ಪ. ನಾವಿನ್ನು ಹಾಳಿದ್ದೀವಿ. ಎಲ್ಲಿಗೆ ಹೋಗ್ತೀರಿ? ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ. ಆನಂದ್, ನನ್ನನ್ನು ಕ್ಷಮಿಸ್ಬಿಡಿ ಮಾ, ನಾನು ನಿಮಗೆ ಬಹಳ ಅನ್ಯಾಯ ಮಾಡಿಬಿಟ್ಟೆ. ಆನಂದ್, ಹಂಗೆಲ್ಲ ಮಾತಾಡ್ಬಾರ್ದು. ಬೇಳೆ ಕೆಟ್ಟಿದ್ದಾಗ ಎಲ್ಲ ಹಂಗ ನಡೆಯೋದು ಏನ್ರಿ? ನಿಮಗೆ ಆಪರೇಷನ್ ಮಾಡಿದವ್ರು ಯಾರಂತ ತಿಳ್ಕೊಂಡಿರಿ? ನಮ್ಮ ಆನಂದು ರೀ, ನಮ್ಮ ಆನಂದು. ನನಗೆ ಬಹಳ ಸಂತೋಷ ಆಯ್ತು. ನನಗೆ ವಿದ್ಯೆ ಕಲಿಸಿದ್ದು ಸಾರ್ಥಕ ಆಗೋದು. ನಿನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ನನ್ನ ಅಳಿಯ ಸಂತೋಷ ಎಲ್ಲಿ ನಾನು ಏನು ನೀವು ಸಂತೋಷ ನೋಡ್ಬೇಕು ತಾನೆ. ಸಂತೋಷ್, ಸಂತೋಷ ಸಂತೋಷ ಮೊದಲೇ ಚಂಚಲವ ಚಿಕ್ಕಪ್ಪ, ಸಂತೋಷ. ಮಾವ, ಆ ವಿಷಕಂಠನ ಮಾತು ಕೇಳಿ ನಿಮಗೆ ಮಾಡಬಾರ್ದು ರೀತಿ ಅನ್ಯಾಯ ಎಲ್ಲ ಮಾಡಿಬಿಟ್ಟೆ. ನನ್ನಂಥ ಪಾಪಿನ್ಯರು ನಿಮ್ಮಂಥವ್ರು ನೀವು ಬೀಳಬಾರ್ದು. ನಾನು ಬರ್ತೀನಿ ಮಾವ. ಸಂತೋಷ್, ನೋಡು, ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಬೇರಾವುದೂ ಇಲ್ಲ. ನಿಮ್ಮ ಮಾವನವರಲ್ಲಿ ಕ್ಷಮೆ ಕೇಳ್ಕೊ. ಮಾವ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡು ಮಾವ. ಸಂತೋಷ. ಅಯ್ಯೋ, ಯಾರನ್ನಾರು ಕ್ಷಮಿಸ್ರಿ, ಯಾರನ್ನಾರು ಬಿಡ್ರಿ. ಮೊದಲು ಮಾತ್ರ ನನ್ನ ಕ್ಷಮ ಮಾಡ್ರಿಯಪ್ಪ, ನನಗೆ ಕ್ಷಮ ಮಾಡ್ರಿ. ಬಸ್ಯ ಏನು ಇದೆಲ್ಲ? ಹೌದ್ರಿ ಅಪ್ಪ, ನಿಮ್ಮ ಬೀಗರು ನಿಮಗೂ ಮೋಸ ಮಾಡಿ ನಿಮ್ಮ ಮನೆ ಮಾರಿದ ರೊಕ್ಕನ ಅವ್ರಿಗೆ ನಾನು ಮೋಸ ಮಾಡಿ 3 ಲಕ್ಷ ರೂಪಾಯಿ ತಂದಿದ್ರಿ. ಇದನ್ನು ತೋರಿಯಪ್ಪ, ಇದನ್ನು ತೋರಿ. ಉಪ್ಪುಂಡು ಮನೆಗೆ ನಾನು ದ್ರೋಹ ಬಗ್ಗೆ ಮಾಡ್ರಿಯಪ್ಪ. ನಿಮ್ಮ ತಪ್ಪು ನೀವು ತಿಳ್ಕೊಂಡ್ರಲ್ಲಪ್ಪ, ಅಷ್ಟು ಸಾಕು ಬಿಡಪ್ಪ. ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ನೀವ ಸಾಕ್ಷಿ. ಅಪ್ಪ ಸಾಯುವಾಗ ನೀವು ಮಾಡಿದ ಉಪಕಾರದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಮಾರಾಟ ಮಾಡಿದ ನಿಮ್ಮ ಮನೆನ ನಾನಾ ಖರೀದಿ ಮಾಡೀನಿ. ನಮ್ಮ ಅಪ್ಪ ಕೊಟ್ಟ 5 ಲಕ್ಷ ರೂಪಾಯಿನ ಬಡ್ಡಿ ಸಮೇತ ಬ್ಯಾಂಕ್ನಲ್ಲಿ ಇಡ್ತೀನಿ. ಇದೆಲ್ಲ ನಿಮ್ಮದೇ. ಕೈ ಉಡ್ಸವ್ವ, ಎಲ್ಲ ನಿನ್ನ ಮಹಿಮಾ ಯವ್ವ, ಮಹಿಮಾ. ಏನಪ್ಪ ಇದು? ಏನಿದು ನಿಮ್ಮ ಅವತಾರ? ಯಪ್ಪ ದಯಾನಂದಪ್ಪ, ನನ್ನ ತಪ್ಪು ಕ್ಷಮ ಮಾಡಿಬಿಡಪ್ಪ, ಕ್ಷಮ ಮಾಡಿಬಿಡು. ನಾನು ಭಾಳ ತಪ್ಪು ಮಾಡಿಬಿಟ್ಟನಪ್ಪ. ಉಪ್ಪುಂಡು ಮನೆಗೆ ದ್ರೋಹ ಮಾಡಿಬಿಟ್ಟಪ್ಪ, ದ್ರೋಹ ಮಾಡಿಬಿಟ್ಟೆ. ಅದಕ್ಕೆ ಮಾಡಿದ ಪಾಪ ಕಳ್ಕೊಳಕ್ಕೆ ಕಾವಿ ತೊಟ್ಟು ಕಾಶಿ ಯಾತ್ರೆಗೆ ಹೊಂಟು ಬಿಟ್ಟೇನಿ. ಹೋಗೋದಕ್ಕಿಂತ ಮೊದಲ ಮಗಳ ಹಳೆಯನ್ನ ನೋಡ್ಕೊಂಡು ಹೋದ್ರಾತು ಅಂತ ಬಂದೀನಿ. ನೋಡಪ್ಪ, ನನ್ನಂಥ ಪಾಪಿಗಿಡಿ ನಿಮ್ಮಂಥವ್ರ ನಡುವೆ ಇರಬಾರ್ದು. ನಾ ಹೋಗ್ತೇನೆ. ಹೇಳ್ರಿ, ನೀವು ಎಲ್ಲಿ ಹೋಗೋದು ಬೇಡ, ಯಾರು ಎಲ್ಲಿ ಹೋಗೋದು ಬೇಡ. ನನ್ನ ಮನೆ ತುಂಬಿದ ಮನೆ ಆಗೇ ಇರಬೇಕು. ಆ ತುಂಬಿದ ಮನೆ ತುಂಬ ನಿಮ್ಮೆಲ್ಲರ ಬಗ್ಗೆ ಇರಬೇಕು. ಇನ್ನಾದರೂ ಎಲ್ಲರೂ ರಾಜ್ ಮಾತು ಇದ್ದೀನಿ, ರಾಜ್ ಮಾತು. ಕೇಳು ನಮಸ್ಕಾರ ರೀ ಡಾಕ್ಟ್ರೆ. ಆರಾಮದಿರೇ? ನೀವು ಡಾಕ್ಟರ್ ಆರಾಮ ಇರ್ತೀರಿ ಬಿಡು. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಯಾಕ್ರಿ? ಇವತ್ತೊಂದು ಪಕ್ಕಾ ನಂಬರ್ ಸಿಕ್ಕತ್ರಿ.